ಪ್ರೈಸ್ತಲ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ನಾವು ನಿನ್ನೆ ರಾತ್ರಿ ನೈಟ್ ಪ್ರೇಯರ್ನ ಮುಗಿಸಿ ಇವತ್ತು ಬೆಳಿಗ್ಗೆ ಮುಂಜಾನೆಯ ಪ್ರಾರ್ಥನೆಯನ್ನು ಮಾಡಿ ನಂತರ ಪುನಃ ಫಸ್ಟ್ ಸರ್ವಿಸ್ ಹೇಳುವಂಥ ರೀತಿಯಲ್ಲಿ ನಾವು ಆ 7 ಸಭೆಗಳ ಬಗ್ಗೆ ತಿಳ್ಕೊಂಡು ಈಗ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ಇಡೀ ತಿಂಗಳನ್ನು ಪ್ರಾರ್ಥನಾ ತಿಂಗಳಾಗಿ ಮಾಡಿದ್ದು. ಅಲ್ಲಲ್ಲಿಯ ಪ್ರಾರ್ಥನೆ ತಿಂಗಳಾಗಿ ನಾವು ಮಾಡಿದ್ದು. ಈ ಪ್ರಾರ್ಥನೆ ತಿಂಗಳನ್ನ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಹಂಗೆ ಕೂಡ ಪ್ರಾರ್ಥನೆ ಸ್ಟಾಪ್ ಆಗೋಯ್ತು ಅಂತಲ್ಲ, ವಾರನೂ ಕೂಡ ಪ್ರಾರ್ಥನೆ ಬಗ್ಗೆ ಕೊಡಬಹುದು. ಒಟ್ಟಾರೆ ನಾನು ಹೇಳಿದ್ದು ಈ ತಿಂಗಳಲ್ಲಿ ಪ್ರಾರ್ಥನೆ ಬಗ್ಗೆನೇ ವಾಕ್ಯ ಕೊಡ್ತೀನಿ ಅಂತೇಳಿ. ಅಲ್ಲಲ್ಲಿಯ ಹಾಗಾದರೆ ಪ್ರಿಯರೇ, ಇವತ್ತು ನಾವು ಪ್ರಾರ್ಥನೆ ಬಗ್ಗೆ ತಿಳಿದುಕೊಳ್ಳುವ. ಪ್ರಾರ್ಥನೆ ಬಗ್ಗೆ 3 ವಾರದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಇವತ್ತು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ದೇವರು ತಾನೇ ಕಾರ್ಯ ಮಾಡಲಿದ್ದು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸುವ. ಪರಲೋಕ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ, ಒಂದು ವಾಕ್ಯದ ಭಾಗಕ್ಕೆ ಹೋಗುವಾಗ ನೀನೇ ನನ್ನ ಕೂಡ ಮಾತನಾಡಿಸು. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಿ ಸ್ವಾಮಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ, ನೀನು ಮಾಡೋ ಕೃಪೆಗಾಗಿ ಸ್ತೋತ್ರ. ಯೇಸುವೆ, ನಿನ್ನ ಅಗ್ನಿ ಅಭಿಷೇಕವನ್ನು ನಮ್ಮ ಮೇಲೆ ಇಳಿಸಿಕೊಟ್ಟು ಕಾರ್ಯ ಮಾಡಿ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿಯಿಂದ ತುಂಬಿಸಪ್ಪ. ನೀವು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ ತಂದೆ. ಪ್ರಭು ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, 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 ಆಮೇನ್. ಈಗ ಸ್ವಾಮಿ ಏನು ಹೇಳ್ತಿದ್ದಾರೆ ಅಂತಂದರೆ ಪ್ರಿಯರೇ, ನೀವು ಬರ್ತಾ ಇರೋದು ವಾರ ಏನಕ್ಕೆ ಬರ್ತಾ ಇದ್ದಂದರೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ, ಆರಾಧನೆ ಮಾಡೋದಕ್ಕೋಸ್ಕರ, ಸ್ತುತಿ ಸ್ತೋತ್ರ ಮಾಡೋದಕ್ಕೋಸ್ಕರ ಮತ್ತು ದೇವರನ್ನು ಕೊಂಡಾಡೋದಕ್ಕೋಸ್ಕರ ಬರ್ತೀವಿ ನಾವು. ಇಲ್ಲಿ ನಾವು ಬರ್ತಾ ಇರೋದು ದೇವರನ್ನು ಕೊಂಡಾಡಿದ್ರೆ ದೇವರ ಕೃಪೆ ನಮ್ಮ ಮೇಲೆ ಬೀಳಲಿ ಅಂತ. ಅಲ್ಲೆಲ್ಲೂಯಾ. ದೇವರ ಕೃಪೆ ಯಾರ ಮೇಲೆ ಬೀಳಬೇಕು? ನಮ್ಮ ಮೇಲೆ ಬೀಳಬೇಕು, ನಮ್ಮ ಮೇಲೆ ಬೀಳಲಿ ಅಂತ. ಈಗ ಸ್ವಾಮಿ ಹೇಳ್ತಿದ್ದಾರೆ, ಕೀರ್ತನೆ 117 1-2 ಓದ್ ಮಗಳೇ. ಕೇಳಿಸ್ತಾ ಇಲ್ಲ? ಸಮಸ್ತ ಪ್ರಜೆಗಳಿಗೆ ಆತನನ್ನು ಕೊಂಡಾಡಿರಿ, ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯವು ಸದಾ ಇರುವುದು. ಸರ್ವ ಜನಾಂಗಗಳೇ ತಂದೆಯಾದ ದೇವರನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಯಾಕೆ ಕೊಂಡಾಡಬೇಕು? ಇಲ್ಲಿಯವರೆಗೆ ನಮ್ಮನ್ನು ಕಾದು ಕಾಪಾಡೋದಕ್ಕೋಸ್ಕರ ನಾವು ಕೊಂಡಾಡಲೇಬೇಕು, ನಾವು ಕೊಂಡಾಡಲೇಬೇಕು. ಎರಡನೇದಾಗಿ ಸಮಸ್ತ ಪ್ರಜೆಗಳು ಯಾಕೆ ಕೊಂಡಾಡಬೇಕಂದ್ರೆ, ನಿಮ್ಮನ್ನು ಕಷ್ಟದಲ್ಲೂ, ಇಕ್ಕಟ್ಟಲ್ಲೂ, ಬಂಧನದಲ್ಲೂ, ಬಡತನದಲ್ಲೂ ತಪ್ಪಿಸಿ ದೇವರು ನಿಮ್ಮನ್ನು ಕಾದು ಕಾಪಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ದೇವರನ್ನ ಕೊಂಡಾಡಲೇಬೇಕು. ಯಾವಾಗ ನಾವು ಕೊಂಡಾಡ್ತೀವೋ ಆತನ ಕೃಪೆ ನಮ್ಮ ಮೇಲೆ ಬೀಳ್ತದೆ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಮನೆಯಲ್ಲಿ ಆಶೀರ್ವಾದ ಇರ್ತದೆ, ಯಾರು ಪ್ರಾರ್ಥನೆ ಮಾಡೋದಿಲ್ಲೋ ಅವರ ಮನೆಯಲ್ಲಿ ಆಶೀರ್ವಾದ ಇರೋದಿಲ್ಲ. ಯಾರ ಮನೆಯಲ್ಲಿ ಕೃಪೆ ಬೇಕೋ ಅವರು ಪ್ರಾರ್ಥನೆ ಮಾಡಲೇಬೇಕು. ಇವತ್ತು ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ TV ನೋಡೋದ್ರ ಬದಲು ಪ್ರಾರ್ಥನೆ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ಕೂಲ್ ಮಕ್ಕಳು ಬುಕ್ ತೆಗೆಯೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿ ಬುಕ್ ತೆಗೀರಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಜಲಿಗೆ ಹೋಗೋದಕ್ಕಿಂತ ಮೊದಲು ಮಂಚದಲ್ಲೇ ಕೂತು ಪ್ರಾರ್ಥನೆ ಮಾಡಿ ಎದ್ದೇಳಿ. ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟೇ ದೇವರ ಕೃಪೆ ನಿಮ್ಮ ಮೇಲೆ ಬರ್ತದೆ. ಗಾಡಿ ಹತ್ತುವಾಗ ಪ್ರಾರ್ಥನೆ ಮಾಡಿ, ಗಾಡಿ ಇಳಿಯುವಾಗ ಪ್ರಾರ್ಥನೆ ಮಾಡಿ, ಸ್ಟವ್ ಹಚ್ಚುವಾಗ ಹೆಂಗಸ್ರೆ ನೀವು ಸ್ಟವ್ ಹಚ್ಚುವಾಗ ನೀವು ಪ್ರಾರ್ಥನೆ ಮಾಡಿ ಹಚ್ಚಿ, ನಿಮಗೆ ಯಾವ ತೊಂದರೆ ಬರ್ತದೆ ದೇವರು ತನ್ನ ಕೃಪೆಯಿಂದ ನಡೆಸ್ತಾರೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಕೀರ್ತನೆ 117 ಬರೆದಿದೆ, ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ, ಆತನ ಕೃಪೆಯು ಸದಾ ನಮ್ಮ ಮೇಲೆ ಇರುವುದು, ದೇವರ ಸತ್ಯತೆಯು ಸದಾ ಕಾಲ ಇರುವುದು. ಹಾಗಾದರೆ ದೇವರ ಸತ್ಯ ನಿಮ್ಮನ್ನು ನಡೆಸಬೇಕಾದರೆ ನಿಮಗೆ ಬೇಕಾಗಿರೋದು ಪ್ರಾರ್ಥನೆ ಒಂದೇ ದಾರಿ. ಎರಡನೇದಾಗಿ ದೇವರ ಒಂದು ಪ್ರೀತಿ, ದೇವರ ಒಂದು ಕರುಣೆ. ದೇವರ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ತನ್ನ ಕೃಪೆಯ ಮೇಲೆ ಕೃಪೆಯನ್ನು ಸುರಿಸಿ ನಿನ್ನ ಕುಟುಂಬವನ್ನು ಆಶೀರ್ವದಿಸಿ ಬರಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಇದನ್ನು ಸ್ವಾಮಿ ಇವತ್ತು ಹೇಳ್ತಿದ್ದಾರೆ. ಇವತ್ತು ನಾವು ಕೀರ್ತನೆ ಈ ತಿಂಗಳ ಕೊನೆಯ ಭಾಗದಲ್ಲೂ ಕೂಡ ನಾವು ಯಾವುದ್ರ ಬಗ್ಗೆ ವಾಕ್ಯ ಕೊಡ್ತಾ ಇದ್ದೀವಿ? ಪ್ರಾರ್ಥನೆ ಬಗ್ಗೆ. ಈ ತಿಂಗಳಿಡೀ ನಾವು ಕೊಡ್ತಾ ಇರೋದು ಯಾವುದು? ಪ್ರಾರ್ಥನೆ ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡೋರು ನಾವು ಹೆಂಗಿರ್ಬೇಕು ಅಂತ ಓದು ಮಗಳೇ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವವನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಅದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು.
ಇಲ್ಲಿ ಸ್ವಾಮಿ ಹೇಳ್ತಾರೆ, ಆದುದರಿಂದ ಸಹೋದರಿಯರು ಆ ಕಾಲದಲ್ಲಿ ಚರ್ಚೆಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ, ಆದ್ದರಿಂದ ಸಹೋದರರಿಂದ ಆ ಕಾಲದಲ್ಲಿ ಬರೆದಿದ್ದಾರೆ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದರೆ, ಮೊದಲನೇದಾಗಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನಿಮ್ಮನ್ನು ಯಾವ ಥರ ಕನಿಕರಿಸಿದ್ರು ಅಂತ ಯೋಚನೆ ಮಾಡಿ. ಪಾಪಿಯಾಗಿದ್ದಂಥ ನಿನ್ನನ್ನು ನೀನು ನರಕಕ್ಕೆ ಹೋಗಬೇಕಾಗಿರೋ ಜಾಗದಲ್ಲಿ ಯೇಸು ಸ್ವಾಮಿ ತಾನೇ ತನ್ನ ರಕ್ತವನ್ನು ಕೊಟ್ಟು ನಿನ್ನನ್ನು ಬಚಾವು ಮಾಡಿ ನಿನ್ನನ್ನು ಕಾಪಾಡಿದ ಒಂದು ಕನಿಕರವನ್ನು ನೆನೆಸ್ಕೊ. ನೀನು ಪಾಪಿಯಾಗಿದ್ದಾಗ ನಿನ್ನನ್ನು ಪಾಪಿ ಅಂತೇಳಿ ತಳ್ಳದೇನೆ ನಿನ್ನನ್ನು ಕರೆದು ಆತನ ರಕ್ತದಿಂದ ತೊಳೆದು ನೀತಿವಂತರನ್ನಾಗಿ ಮಾಡಿದ್ದನ್ನು ನೆನಪು ಮಾಡಿಕೋ. ಈ ಥರ ನೆನಪು ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ಅಪ್ಪ, ಇದು ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರ ರಕ್ತ ಸುರಿಸಿದೆ ಅಪ್ಪ, ಸ್ತೋತ್ರ. ನನಗೋಸ್ಕರ ಎಷ್ಟು ಪೆಟ್ಟು ತಿಂದೆ, ನನಗೋಸ್ಕರ ಎಷ್ಟು ಏಟು ತಿಂದೆ, ಸತ್ತು 3 ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೆ ನಿಜ. ಆದರೆ ಆ ಎದ್ದು ಬರೋದಕ್ಕಿಂತ ಮೊದಲು ನನಗೋಸ್ಕರ ಎಂಥ ಹಿಂಸೆಯನ್ನು ತಾಳ್ಕೊಂಡೆ ಸ್ವಾಮಿ, ಎಂಥ ಬಾಧೆ ತಾಳ್ಕೊಂಡೆ. ಇಷ್ಟ ಆದರೂ ಕೂಡ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯಲ್ಲಪ್ಪ, ಸ್ತೋತ್ರ ಅಂತ ಹೇಳ್ಬೇಕಂತ ನಾವು. ಹಲ್ಲೆಲೂಯಾ ಹೇಳ್ತೀರಾ? ಗ್ಯಾರಂಟಿ ಹೇಳ್ತೀರಾ? ಹಲ್ಲೆಲೂಯಾ ಹೇಳ್ತೀರ ತಾನೆ? ದೇವರ ಕನಿಕರವನ್ನು ಫಸ್ಟ್ ನೆನಪಿಟ್ಕೊಂಡು ಕೆಳಗಡೆ ವಾಕ್ಯದಲ್ಲಿ ಬರ್ತದೆ, ನೀವು ನಿಮ್ಮ ದೇಹಗಳನ್ನು, ಪಕ್ಕದಲ್ಲಿರೋ ದೇಹದ ಬಗ್ಗೆ ಮಾತಾಡಬೇಡಿ. ಅವನು ಚೆನ್ನಾಗಿ ಆರಾಧನೆ ಮಾಡ್ತಾ ಇಲ್ಲ ಅಂಕಲ್, ಅವರು ಚರ್ಚಿಗೆ ಬರ್ತಾ ಇಲ್ಲ ಅಂಕಲ್, ಅವರು ಇದಕ್ಕೆ ಹೋಗ್ತಾರೆ ಇದಕ್ಕೆ ಹೋಗ್ತಾರೆ ಅಂತ ಹೇಳಬೇಡಿ. ಮೊದಲನೇದಾಗಿ ನಿಮ್ಮ ದೇಹಗಳನ್ನು ಮೊದಲು ಶುದ್ಧವಾಗಿಟ್ಕೋಬೇಕು. ಹಲ್ಲೆಲೂಯಾ. ಬೇರೆಯವ್ರ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಮ್ಮ ದೇಹನ ನಾವು ಶುದ್ಧವಾಗಿಟ್ಕೊಂಡಿದ್ದೀವ ಅಂತ ನೋಡಬೇಕಾಗಿದೆ ಪ್ರಿಯರೇ. ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ. ಹಾಗಾದರೆ ನಿಮ್ಮ ದೇಹನ ದೇವರಿಗೆ ಮೀಸಲಾಗಿಟ್ಟಿದ್ದೀರಾ ಅಂತ ಒಂದ್ಸಲ ಯೋಚನೆ ಮಾಡಿ. ದೇವರಿಗೆ ಬಿಟ್ಬಿಡಬೇಕು ನಿಮ್ಮ ದೇಹನ. ಇವತ್ತು ನಮ್ಮ ದೇಹನ ಯಾವುದಕ್ಕೆ ಬಿಡ್ತಾಯಿದ್ವಿ? ಮೊಬೈಲಿಗೆ ಬಿಡ್ತಾಯಿದ್ದೀವಿ, ಜಗಳ ಆಡೋಕ್ಕೆ ಬಿಡ್ತಾಯಿದ್ವಿ, ಪಕ್ಕದ ಮೇಲೆ ಅರಟೆ ಹೊಡೆಯೋಕ್ಕೆ ಬಿಡ್ತಾಯಿದ್ದೀವಿ. ನಿಜ ಅಲ್ವಾ? ಸತ್ಯ ಹೇಳಬೇಕು. ಸೌಂಡ್ ಬರ್ತಾ ಇಲ್ಲ, ಗ್ಯಾರಂಟಿ ತಾನೆ? ಹಲ್ಲೆಲೂಯಾ. ನಿಮ್ಮ ದೇಹಗಳನ್ನ ಯಾವುದಕ್ಕೆ ಬಿಡ್ತಾ ಇದ್ದೀರಾ ಜಾಸ್ತಿ? ದೇವರಿಗೆ ಜಾಸ್ತಿ ಬಿಡೋದಕ್ಕಿಂತ ಲೋಕದ ಕಾರ್ಯಗಳಿಗೆ ಜಾಸ್ತಿ ಬಿಡ್ತಾ ಇದ್ದೀರಾ. ದೇವರ ಪ್ರಾರ್ಥನೆ ಅರ್ಧ ಗಂಟೆ, ಬಾಕಿ ಎಲ್ಲ ಲೋಕಕ್ಕೆ ನಿಮ್ಮ ದೇಹನ ಒಪ್ಪಿಸ್ಕೊಡ್ತಾ ಇದ್ದೀರಾ. ಸ್ವಾಮಿ ಹೇಳ್ತಾರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇಟ್ಕೋಬೇಕಂತೆ. ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿ ನಾವು ದಿನನಿತ್ಯ ನಡೀಬೇಕಂತೆ. ಹಾಗಾದರೆ 1 ನಿಮಿಷ ನಿಮ್ಮ ಮನೆಯಲ್ಲಿ ಅದ್ಭುತಗಳು ಆಗಲಿಲ್ಲ ಅಂತ ಹೇಳುವಂಥವ್ರು, ಆಶೀರ್ವಾದನೇ ಆಗಿಲ್ಲ ಅಂತ ಹೇಳೋಂಥವ್ರು, 1 ನಿಮಿಷ ನಿಮ್ಮ ದೇಹಗಳನ್ನು ನೀವು ಎಷ್ಟರ ಮಟ್ಟಿಗೆ ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿಟ್ಟಿದ್ರೆ 1 ನಿಮಿಷ ಆಲೋಚನೆ ಮಾಡಿ. ಫಾಸ್ಟ್ ಅಂಕಲ್ ಅದ್ಭುತ ಮಾಡ್ತಾನೇ ಇಲ್ಲ ಅಂತ ಹೇಳ್ಬೇಡಿ. ಈ ಫಾಸ್ಟ್ ಅಂಕಲ್ ಅದ್ಭುತ ಮಾಡೋದಲ್ಲ, ಫಾಸ್ಟ್ ಆರಾಧಿಸುವಂಥ ದೇವರು ಅದ್ಭುತ ಮಾಡೋದು. ಫಾಸ್ಟ್ ಅಂಕಲ್ ನೆಪ ಮಾತ್ರಕ್ಕೆ ನಿಮಗೊಬ್ಬ ಬೋಧಕನಾಗಿದ್ದಾನೆ, ಬಟ್ ನಮ್ಮ ಕೈಯಿಂದ ಅದ್ಭುತ ಆಗೋದಿಲ್ಲ. ಮೊದಲನೇದಾಗಿ ನಿಮ್ಮ ದೇಹಗಳನ್ನು ನೀವು ಎಷ್ಟರ ಮಟ್ಟಿಗೆ ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಇರೋ ಕಾರ್ಯ ಮಾಡ್ತಿದ್ದೀರಾ. ಬೆಳಿಗ್ಗೆ 1 ಗಂಟೆ ನೀವು ನಿಜವಾಗಿ ದೇವ್ರ ಮೆಚ್ಚುಗೆ ಆಗಂಗೆ ಪ್ರಾರ್ಥನೆ ಮಾಡ್ತಾಯಿದ್ದೀರಾ. ಅಲ್ಲಿಂದ ಬಾಕಿ ಇರೋ ಟೈಮಲ್ಲಿ ಹೆಂಗೆ ನಡೀತಾ ಇದ್ದೀರಾ? ಟಿ ವಿ ನೋಡ್ತಾ ಇದ್ದೀರೋ, ಮೊಬೈಲ್ ನೋಡ್ತಾ ಇದ್ದೀರೋ? ಮೊಬೈಲ್ ನೋಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯದು ನೋಡಿ. ಟಿ ವಿ ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಒಳ್ಳೆಯದನ್ನು ನೋಡಿ, ನ್ಯೂಸ್ಗಳನ್ನ ನೋಡಿ ಅಲ್ವಾ. ಇವತ್ತು ಏನಾಗ್ತಿದೆ ಗೊತ್ತಾ? ಜೀವಮಾನ ಪೂರ್ತಿ ನಮ್ಮ ಸ್ವಂತಕ್ಕೆ ಮಾಡಿ 1 ಗಂಟೆ 2 ಗಂಟೆ ಮತ್ತೆ ದೇವ್ರಿಗೆ ಕೊಡ್ತೀವಿ. ಕೆಲಸಕ್ಕೆ ಹೋದಾಗಲೂ ಕೂಡ ಸ್ತೋತ್ರ ಮಾಡಿ ದೇವರಿಗೆ ಕೊಟ್ಟಂಗೆ, ದೇವರೇ ನನಗೊಂದು ಬೈಕ್ ಕೊಟ್ಟಿದ್ದೆ ಸ್ತೋತ್ರ, ಈ ಬೈಕಲ್ಲಿ ಸವಾರಿ ಮಾಡೋಕ್ಕೆ ಯಾವುದೇ ಆಕ್ಸಿಡೆಂಟ್ಗಳಾಗುತ್ತದೆ ಕಾಪಾಡಪ್ಪ ಅಂತ ಕೇಳಿ, ಅದು ಒಂದು ಪ್ರಾರ್ಥನೆ. ಆಗ ಬೈಕಲ್ಲಿ ಹೋಗುವಾಗೆಲ್ಲ ನೀವು ಯಾರ ಜೊತೆಲಿ ಇದ್ದಂಗಾಯಿತು? ದೇವ್ರ ಜೊತೆಲಿ ಇದ್ದಂಗಾಯಿತು. ಕೆಲಸಕ್ಕೆ ಹೋಗುವಾಗಲೂ ಅಷ್ಟೇ, ಬರುವಾಗಲೂ ಅಷ್ಟೇ, ನಿಲ್ಲುವಾಗಲೂ ಅಷ್ಟೇ, ಕೆಲಸ ಮಾಡುವಾಗಲೂ ಅಷ್ಟೇ, ದೇವರೇ ನನ್ನನ್ನು ಕಾಪಾಡುತ್ತೇಳಿ ತಂದೆಯಾದ ದೇವರನ್ನು ಯೇಸುವಿನ ನಾಮದಲ್ಲಿ ಕೇಳಿ, ಇವತ್ತಿಂದ ನಿಮ್ಮ ಜೊತೆಲಿ ನನ್ನ ದೇವರು ಇರ್ತಾರೆ. ಹಲ್ಲೆಲೂಯಾ. ಗ್ಯಾರಂಟಿನಾ? ಚಪ್ಪಳೆ ಹೊಡಿಲಿಕ್ಕೂ ನಮ್ಮ ಮಕ್ಕಳಿಗೆ ಕಷ್ಟ. ಹಲ್ಲೆಲೂಯಾ. ಜೋರಾಗಿ ಒಂದು ಚಪ್ಪಳೆ ಬರಲಿ ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜೋರಾಗಿ ಚಪ್ಪಾಳೆ ಬರಬೇಕು, ಇಲ್ಲ ಬರ್ರೇ ಬೇಡ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಚಪ್ಪಾಳೆ ಹೊಡಿಬೇಕಾದ್ರೆ ಹೊಡಿಬೇಡಿ, ಹೊಡೆದ್ರೆ ದೇವ್ರಿಗೋಸ್ಕರ ಸೂಪರಾಗಿ ಹೊಡಿರಿ, ಇಲ್ಲ ಹೊಡಿಬೇಡಿ. ಹಲ್ಲೆಲೂಯಾ. ಆಮೇಲೆ ಹೇಳ್ಬೇಕಂತ ಹೇಳ್ಬೇಡಿ, ದೇವರಿಗೆ ಜೋರಾಗಿ ಒಂದ್ಸಲ ಆಮೇಲೆ ಹೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಆಮೇನ್. ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಆಗಿರೋ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಹಾಗಾದರೆ ಸಜೀವ ಯಜ್ಞ ಒಂದನೇದಾಗಿ ನಾನು ಹೇಳಿದ್ರೆ ದೇವರ ಕನಿಕರ ನೆನಪಿಸ್ಕೋಬೇಕು.
ಎರಡನೇದಾಗಿ ನಮ್ಮ ದೇಹ, ಬೇರೆಯವ್ರ ದೇಹ ನೋಡೋಕೋಬೇಡಿ. ನಮ್ಮ ದೇಹನ ದೇವರಿಗೆ ನಾನು ಮೀಸಲಾಗಿಟ್ಟಿದ್ದೀನ, ಮೆಚ್ಚುಗೆಯಾಗಿ ನಡೀತಿದ್ದೇನೆ ನೋಡ್ಕೋಬೇಕು. ಎರಡನೇದಾಗಿ. ಮೂರನೇದಾಗಿ ಬರೆದ್ರೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಯಜ್ಞ ಅಂತಂದ್ರೆ ಏನಪ್ಪ? ಯಜ್ಞ ಅಂತಂದ್ರೆ ಏನು? ಬಲಿ ಕೊಡೋದು ಅಲ್ವಾ? ನಿಮ್ಮನ್ನು ಬಲಿ ಕೊಟ್ಟಿದ್ದು ಹೇಳ್ತಾ ಇಲ್ಲ, ಜೀವಂತವಾಗಿ ನಿಮ್ಮನ್ನು ನೀವು ಬಲಿ ಕೊಡಿ. ಅದು ಬಲಿ ಕೊಟ್ಟಾಗ ಸತ್ತೋಗ್ತದೆ. ನೀವು ಸಾಯುವುದೇನೆ ಜೀವಂತವಾಗಿ ಬಲಿ ಕೊಡೋದು. ಯಾವ ಥರ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಕಾನ್ಫರೆನ್ಸಿಗೆ ಆಂಟಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆಲ್ಲ ಫೋನ್ ಮಾಡ್ತಾರೆ, ನಿಜ ಅಲ್ವಾ? ಆ ಟೈಮಲ್ಲಿ ನೀವು ಎದ್ದೇಳೋಕ್ಕಾಗೋದಿಲ್ಲ, ಆದರೂ ಎದ್ದು ಪ್ರಾರ್ಥನೆ ಮಾಡ್ತಾರೆ ನೋಡಿ, ಅದೇ ಯಜ್ಞ. ನೀವು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಆದರೂ ಪ್ರಾರ್ಥನೆ ಮಾಡ್ತೀರಾ. ಪಕ್ಕದ ಮನೆಯೊಳ ಬಾಯಿ ಬಂದು ಜಗಳ ಆಡ್ಬಿಡ್ತಾರೆ, ಆ ಟೈಮಲ್ಲಿ ನೀವು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಆದರೂ ನೀವು ಬಂದು ಪ್ರಾರ್ಥನೆ ಮಾಡ್ತೀರ ಅವ್ರಿಗೋಸ್ಕರ. ಅಪ್ಪ ಆ ಮಗಳನ್ನ ಚೆನ್ನಾಗಿಟ್ಟಿರಪ್ಪ, ಅವಳು ನನ್ನ ಬಾಯಿ ಬಂದು ಬೈದ್ಬಿಟ್ಲಪ್ಪ, ಅವಳಿಗೆ ಒಳ್ಳೇದನ್ನ ಮಾಡೋದು ಹೇಳೋದು ಭಾಳ ಕಷ್ಟ. ಅವಳು ಕಾಲು ಮುರಿದೋಗ್ಲಿ ಕೈ ಮುರಿದೋಗ್ಲಿ ಹೇಳೋದು ಭಾಳ ಸುಲಭ ಅಲ್ಲ? ನಿಜ ಅಲ್ವಾ? ಅವಳ ಕಾಲು ಮುರಿದೋಗ್ಲಿ ಕೈ ಮುರಿದೋಗ್ಲಿ ಹೇಳೋದು ಭಾಳ ಸುಲಭ. ಆದರೆ ಅಪ್ಪ ಅವಳಿಗೆ ಒಳ್ಳೇದು ಮಾಡೋದು ಜಗಳಾದ ಟೈಮಲ್ಲಿ ಹೇಳೋದು ಭಾಳ ಕಷ್ಟ. ನೀ ಕಷ್ಟ ಆದರೂ ಪರವಾಗಿಲ್ಲ, ಅವಳಿಗೆ ಒಳ್ಳೇದು ಮಾಡಪ್ಪ, ಅವಳು ನಾಲಿಗೆ ಕಡಿವಾಣ ಹಾಕಿ ಅವಳು ಒಳ್ಳೆ ಮಾತನ್ನೇ ಆಡೋಂಗೆ ಮಾಡಪ್ಪ ಅಂಥೇಳಿ, ಅದೇ ಸಜೀವ ಯಜ್ಞ ಅಲ್ಲೇ. ಆಯಿತು, ನಿಮ್ಮ ಮನೆಗೆ ನೆಂಟರು ಬಂದುಬಿಟ್ರು. ನೆಂಟರು ಬಂದಾಗ ಚರ್ಚಿಗೆ ಸೇರ್ಕೊಂಡ್ಬಿಟ್ಟಿದ್ರಾ, ಏಸಪ್ಪನ ಸೇರ್ಕೊಂಡ್ಬಿಟ್ಟಿದ್ರಾ ಅಂತ ಕೇಳ್ತಾರೆ. ಅಂಥವ್ರ ಮುಂದೆ ಪ್ರಾರ್ಥನೆ ಮಾಡೋದು ಭಾಳ ಕಷ್ಟ. ಆದರೂ ಅವ್ರ ಮುಂದೆ ಪ್ರಾರ್ಥನೆ ಮಾಡಿ, ಅದೇ ಸಜೀವ ಯಜ್ಞ. ಅಲ್ಲೇ ಯಾವುದು? ನೆಂಟರು ನಿಮ್ಮ ಮನೆಗೆ ಬಂದಾಗ ಅವ್ರ ಮುಂದೆನೂ ಪ್ರಾರ್ಥನೆ ಮಾಡಬೇಕು. ಅವ್ರ ಮುಂದೆ ಪ್ರಾರ್ಥನೆ ಮಾಡಿದಾಗಲೇ ಅವರು ಕೂಡ ರಕ್ಷಣೆ ಹೊಂದ್ಕೊಳ್ಳೋ ಸಾಧ್ಯತೆಗಳಿರ್ತದೆ, ಸತ್ಯ ತಿಳ್ಕೊಳ್ಳೋ ಸಾಧ್ಯತೆಗಳಿರ್ತದೆ. ಇವತ್ತು ನಾವು ಏನು ಗೊತ್ತಾ, ನೆಂಟರು ಬಂದಾಗ ಅಂಕಲ್ ನೆಂಟರು ಬಂದಿದ್ರು ಅಂಕಲ್, ಅದಕ್ಕೋಸ್ಕರ ನಿನ್ನೆ ಪ್ರಾರ್ಥನೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಸೊಂಟ ಇಟ್ಕೊಂಡ್ಬಿಟ್ಟಿದೆ, ನಾನೇನು ಮಾಡೋಕ್ಕಾಗಿಲ್ಲ. ನೆಂಟರ ಮನೆಯಲ್ಲಿ ಹೋಗಿರ್ತೀರ, ಹೋದಾಗಲೂ ಅವರ ರೂಮನ್ನು ಕೇಳಿ ನೀವು ಪ್ರಾರ್ಥನೆ ಮಾಡಿ. ಇವತ್ತು ನಾವು ಕೊಡಗಿನ ಅಮ್ಮ ಕೊಡೋ ಕುಟುಂಬ ಅಂತಂದರೆ ಕೊಡಗಿನ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ಪ್ರೇ ಮಾಡಿದ ಅಕ್ಕನ ಮಗಳ ಮನೆಗೆ ನಾವು ಹೋಗುವಾಗ ಅಥವಾ ಕುಟುಂಬದವ್ರ ಮನೆಗೆ ಹೋದಾಗ ನಾನು ಸಪ್ರೇಟಾಗಿ ಒಂದು ರೂಮನ್ನು ಕೇಳ್ಕೊಂಡು 4 ಗಂಟೆ ಆದರೂ ಪ್ರಾರ್ಥನೆ ಮಾಡಿ ಹೊರಗಡೆ ಬರ್ತೀನಿ. ಯಾಕೆಂದರೆ ನಾನು ನೆಂಟರ ಮನೆಗೆ ಹೋಗಲಿ, ಆಫೀಸಿಗೆ ಹೋಗಲಿ, ಕೆಲಸಕ್ಕೆ ಹೋಗಲಿ, ನನ್ನ ದೇವರು ನನ್ನ ಜೊತೆಲಿ ಇರಬೇಕು. ಇರಬೇಕಾದ್ರೆ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಸಜೀವ ಯಜ್ಞ. ಜನಗಳ ಮುಂದೆ ಮಾಡೋಕ್ಕಾಗೋದಿಲ್ಲ, ಆದರೂ ಮಾಡಬೇಕು. ಜಗಳ ಆದಾಗ ಮಾಡೋಕ್ಕಾಗೋದಿಲ್ಲ, ಆದರೂ ಮಾಡಬೇಕು. ನಿಮ್ಮ ಗಂಟ ಗಲಾಟೆ ಮಾಡಿದ ದಿವಸನೇ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಿಮ್ಮ ಗಂಟ ಜಗಳಾಡೋ ದಿವಸನೇ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ಆವಾಗ ದೇವರಿಗೆ ಅದು ಮೆಚ್ಚುಗೆ ಆಗಿರ್ತದೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ದೇವರಿಗೆ ಬೇಡಿಕೊಳ್ಳದೆ ದೇವರಿಗೆ ಸಜೀವ ಯಜ್ಞ. ಇದೇ ವಿವೇಕಪೂರ್ವಕವಾದ ಆರಾಧನೆಯು, ಇದೇ ನಿಜವಾದಂಥ ಆರಾಧನೆ ಅಂತೆ. ಬಂದ್ಬಿಟ್ಟು ಚಪ್ಪಾಳೆ ಹೊಡ್ಕೊಂಡು ಕಣ್ಣೀರು ಹಾಕೊಂಡು ಆರಾಧನೆ ಮಾಡೋದು ಆರಾಧನೆ ಅಲ್ಲ. ಹಲೋ, ಚಪ್ಪಾಳೆ ಹೊಡ್ಕೊಂಡು ಆರಾಧನೆ ಮಾಡೋದು ಆರಾಧನೆ ಅಲ್ಲ. ವಾರ ಭಾನುವಾರ ಬರೋದು ಆರಾಧನೆ ಅಲ್ಲ. ಭಯ ಭಕ್ತಿಯಿಂದ ಬರೋದೇ ಆರಾಧನೆ. ದೇವರಿಗೆ ಮೆಚ್ಚುಗೆಯಾಗಿ ಬರ್ತೀವಿ ನೋಡಿ, ಅದೇ ಆರಾಧನೆ. ಕೇಳಿಸ್ತಾ ಇಲ್ಲ? ಆಮೇಲೆ ಭಾಳ ಮೆಲ್ಲ ಬರ್ತೀವಿ. ಭಯ ಭಕ್ತಿಯಿಂದ ಬರೋದು ಆರಾಧನೆ. ಇವತ್ತು ಈ 4 ಕಾರ್ಯಗಳನ್ನು ಮಾಡಿ ನೀವು ಬಂದರೆ ಮಾತ್ರ ನಿಮಗೆ ಆ ಆರಾಧನೆ ಪ್ರತಿಫಲ ಸಿಗ್ತದೆ ಹೊರತು ಯೇಸು ಸ್ವಾಮಿ ಕೈಯಿಂದ ಅದ್ಭುತಗಳು ಬೇಕು ಅಂತ ಬಂದರೆ ನಿಜವಾಗಿಯೂ ಅದ್ಭುತ ಆಗೋದಿಲ್ಲ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಮೊದಲದಾಗಿ ದೇವರ ಕನಿಕರನ ನೆನಪಿಗೆ ತಂದ್ಕೊಳ್ತೀರಾ? ನೈಟ್ ಪ್ರೇಯರ್ ಮಾಡಿ ಎಲ್ಲರೂ ಇಲ್ಲೇ ಮಲ್ಕೊಬಿಡ್ತಾರೆ ಡೌಟು. ಸೇನೆ ಬದಲು ಅಜ್ಜಿ ಅಂತೂ ಸಕ್ಕತ್ತ ಬಾಯಿ ತೆಗಿತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಗ ಮುಗಿಸ್ತೇನೆ. ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಒಂದು 12 ಗಂಟೆ ಪ್ರಾರ್ಥನೆ ಅಂತ ಆದರೂ ಲೆಕ್ಕ ಕೊಡಬೇಕು. ಅದಕ್ಕೋಸ್ಕರ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಕನಿಕರವನ್ನು ಮೊದಲು ನೆನಪಿಗೆ ತಂದುಕೊಳ್ಳಿ. ನಿನ್ನ ಮೇಲೆ ಏನು ಕನಿಕರ ಪಟ್ಟರು, ನಿನ್ನ ಕನಿಕರ ಪಟ್ಟರು ತನ್ನ ಪ್ರಾಣವನ್ನೇ ಕೊಟ್ಟು ಮಾಡಿದ್ರು ನೆನಪು ಮಾಡ್ಕೊಳ್ಳಿ. ಎರಡನೇಗೆ ನಿಮ್ಮ ದೇಹಗಳನ್ನು ಬೇರೆಯವ್ರ ದೇಹದ ಬಗ್ಗೆ ಹೋಲಿಸಬೇಡಿ. ಮೊದಲು ನಿಮ್ಮ ದೇಹ ಶುದ್ಧ ಆದರೆ ಪಕ್ಕದಲ್ಲಿರೋ ದೇಹ ಶುದ್ಧ ಆಗ್ತದೆ. ನಿಮ್ಮನ್ನು ನೋಡಿ ಅವರು ಶುದ್ಧ ಆಗ್ತಾರೆ. ದೇವರನ್ನು ಮೀಸಲಾಗಿಯೂ ಮೆಚ್ಚಿಗಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಜೀವ ಯಜ್ಞ ಯಾವುದು ಅಂತ ಹೇಳಿದೆ? ಬೆಳಿಗ್ಗೆ ಎದ್ದೇಳಕ್ಕಾಗೋದಿಲ್ಲ, ಆದರೂ ಎದ್ದು ಪ್ರಾರ್ಥನೆ ಮಾಡೋದು. ಜಗಳ ಆಡಿರ್ತಾರೆ, ಅವ್ರಿಗೆ ಒಳ್ಳೇದಾಗಲಿದ್ದು ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಆದರೂ ಅವ್ರಿಗೆ ಹೇಳೋದು ಪ್ರಾರ್ಥನೆ
ಕ್ಷಮಿಸಿ ಪ್ರಾರ್ಥನೆ, ಹಳೆದನ್ನ ಹೇಳದೆ ಪ್ರಾರ್ಥನೆ, ಪ್ರೀತಿಯಿಂದ ಮಾಡೋ ಪ್ರಾರ್ಥನೆ, ಭಕ್ತಿಯಿಂದ ಮಾಡೋ ಪ್ರಾರ್ಥನೆ, ಇದಕ್ಕೆ ಹೇಳ್ತಾರೆ ಸಜೀವ ಯಜ್ಞದ ಪ್ರಾರ್ಥನೆ ಅಂತೇಳಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಗೊತ್ತಾಯ್ತು? ಆರಾಧನೆ ಅಂತ ಹೇಳಿದ್ರೆ ಸಭೆಯಲ್ಲಿದ್ದರೂ ಆರಾಧನೆ ಮಾಡ್ಬೋದು, ಮನೆಯಲ್ಲಿದ್ದರೂ ಆರಾಧನೆ ಮಾಡ್ಬೋದು. ನಿಮ್ಮ ದೇಹ ದೇವರಿಗೆ ಇಷ್ಟ ಆಗ್ತಾ ಇದೆಯಾ, ಏಸಪ್ಪನಿಗೆ ಇಷ್ಟ ಆಗ್ತಾ ಇದೆಯಾ? ಇದನ್ನು ಒಂದು ಸಲ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಬ್ಯಾಡದ ಈಗ ನಾವು ಒಂದು ಮನೆಯಲ್ಲಿ ನಾನು ನಿಮಗೆ ನಿನ್ನೆನೂ ಕೂಡ ನಿನ್ನೆ ರಾತ್ರಿನೂ ಕೂಡ ಅದೇ ಮಾತಾಡಿದೆ. ಒಂದು ವಿಷಯದ ಬಗ್ಗೆ ಜಗಳ ಆಗ್ತದೆ ಗೊತ್ತಾದ ಮೇಲೆ ಆ ವಿಷಯದ ಬಗ್ಗೆ ಮಾತಾಡಬೇಡಿ. ಮಂಜಮ್ಮನ ವಿಷಯ ಹೇಳಿದಾಗ ನನಗೆ ಕೋಪ ಬರ್ತದೆ. ಕೋಪ ಬಂದಾಗ ಆ ವಿಷಯ ಮಾತಾಡೋದು ಬೇಡಿ. ಮಂಜಮ್ಮನ ಮನೆಗೆ ಹೋಗ್ತೀನಿ ಬರ್ತೀನಿ, ನಾವು ಪ್ರಾರ್ಥನೆ ಮಾಡಲೇಬೇಕು, ಪ್ರೀತಿ ಮಾಡಲೇಬೇಕು. ಅವ್ರ ವಿಷಯ ಮಾತಾಡಿದಾಗ ಮನೆ ಜಗಳ ಬರ್ತದೆ, ಅಂಥ ವಿಷಯ ಮಾತಾಡಬೇಡಿ. ಹಳೆಯ ವಿಷಯಗಳನ್ನ ನೆನೆಸಿ ಪ್ರಾರ್ಥನೆ ಮಾಡಬೇಡಿ, ಅಲ್ಲ ಗಲಾಟೆ ಮಾಡಬೇಡಿ. ಏನೋ ತಪ್ಪಾಗಿರುತ್ತೆ ಅದನ್ನೇ ಹೇಳ್ಕೊಳ್ತಿರಬೇಡಿ. ಬದಲಾದಾಗ ಅವರಿಗೆ ಪ್ರಾರ್ಥನೆ ಮಾಡಿ. ಅಪ್ಪ ಇವ್ರು ಬದಲಾಗಿದ್ದಾರೆ. ನೀವು ಬಂದ ತಕ್ಷಣ ಏನು ಹೇಳಿದ್ರಿ? ಕಳೆದ ವಾರ ನೀವು ಪ್ರಾರ್ಥನೆ ಮಾಡಿದ್ರಿ, ಈ ವಾರ ನನ್ನ ಮಗ ಎಷ್ಟೋ ಪರವಾಗಿಲ್ಲ, ತಿರುಗಿ ಮಾತಾಡ್ತಾ ಇಲ್ಲ. ಈ ತಿಂಗಳ ಸಂಬಳವನ್ನು ನೋಡಿ ಅವನು ತಂದು ಕೊಡ್ತಾನೆ, ನೋಡಿ ಬೇಕಿದ್ರೆ. ಯಾಕೆಂದರೆ ವಾಕ್ಯ ಬಾಣ ಥರ ಚುಚ್ತಾ ಇರ್ತದೆ. ಬೇರೆ ಒಂದೇ ಸಲ ಯಾರು ಬದಲಾಗೋದಿಲ್ಲ, ಮೆಲ್ಲೆ 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 ಬದಲಾಗ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಡಿಸ್ಕರೇಜ್ ಆಗಬೇಡಿ. ನಿಮ್ಮ ದೇಹನ ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಿ. ಇದೇ ನಿಜವಾದ ಪ್ರಾರ್ಥನೆ. ದೇವರಿಗೆ ಒಪ್ಪಿಸೋದೇನೆ ಟಿ ವಿಗೆ ಒಪ್ಪಿಸೋದು, ಮೊಬೈಲಿಗೆ ಒಪ್ಪಿಸೋದು, ಜಗಳಕ್ಕೆ ಒಪ್ಪಿಸೋದು, ಪಕ್ಕದ ಮನೆಗೆ ಹೋಗಿ ಒಪ್ಪಿಸಿ ಮಾಡಿದಾಗ ಅದು ಪ್ರಾರ್ಥನೆ ಆಗೋದಿಲ್ಲ, ಅದು ಸಮಾರಾಧನೆ ಆಗಿರ್ತದೆ. ಹಲ್ಲೆಲೂಯಾ. ಅದು ಆರಾಧನೆ ಅಲ್ಲ, ಅದು ಸಮಾರಾಧನೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ದೇವರಿಗೆ ನೀವು ಪಕ್ಕದ ಮನೆಗೆ ಕೂತ್ಕೋಬೇಕು, ದೇವ್ರಿಗೆ ಒಪ್ಪಿಸಿರ್ಬೇಕು. ನೀವು ನಿಮ್ಮ ಬಾಯಲ್ಲಿ ಕೆಟ್ಟ ಪದಗಳು ಬರಬಾರ್ದು, ಕೆಟ್ಟ ಮಾತುಗಳು ಬರಬಾರ್ದು, ಕೆಟ್ಟ ನುಡಿಗಳು ಬರಬಾರ್ದು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗ್ತಾ ಇದೆ? ಪಕ್ಕದ ಮನೆಗೆ ಹೋದಾಗ ಅವ್ರ ಬಗ್ಗೆ ಮಾತಾಡಿದಾಗ ದೇವ್ರಿಗೆ ಎಷ್ಟು ನೋವಾಗ್ತಾ ಗೊತ್ತಾ? ಬೆಳಿಗ್ಗೆ ಎದ್ಬಿಟ್ಟು ಟಿ ವಿ ನೋಡಿದಾಗ ಎಷ್ಟು ಬೇಜಾರಾಗ್ತಾ ಗೊತ್ತಾ ದೇವರಿಗೆ? ಮೊಬೈಲ್ನ ಟೈಮ್ ಪಾಸ್ ಮಾಡಿದಾಗ ದೇವರಿಗೆ ಎಷ್ಟು ಬೇಜಾರಾಗ್ತಾ ಗೊತ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ದೇಹಗಳನ್ನು ದೇವರಿಗೆ ಒಪ್ಪಿಸಿ 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 ಪ್ರಾರ್ಥನೆ ಮಾಡೋಣ. ಹಾಗಾದರೆ ನಾವು ಯಾವುದಕ್ಕೆ ಒಪ್ಪಿಸಬಾರ್ದು ನೋಡಿ. 2ನೇ ವಾಕ್ಯ ಓದು ಮಗಳೇ. ಕೇಳಿಸ್ತಾ ಇಲ್ಲ ನನಗೆ, ನಿಜವಾಗಿ ನನಗೆ ಕೇಳಿಸ್ತಾ ಇಲ್ಲ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಿಗಾಗಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಆದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೊಂದು ನೀವು ತಿಳಿದುಕೊಳ್ಳಿರಿ. ಹಾಗಾದರೆ ಸ್ವಾಮಿ ಹೇಳ್ತಾರೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ದಮ್ಮಯ್ಯ ನಿಮ್ಮಲ್ಲಿರೋದು ಹಳೆ ಮನಸ್ಸಿನ ಕೈ ಭಾವನೆಗಳನ್ನು ತೆಗೆದುಹಾಕಿರಿ. ಅವರು ಮಾಡೋ ತಪ್ಪು ಅವರು ಅನುಭವಿಸ್ಕೊಳ್ತಾರೆ, ಬಿಟ್ಬಿಡ್ಬೇಕು. ಅವರು ಮಾಡಿದನೇ ಹೇಳ್ಕೊಂಬರ್ಬೇಡಿ. ಅದರಿಂದ ಏನಾದರೂ ಬಹುಮಾನ ಸಿಗ್ತದಾ? ನಿಮ್ಮಲ್ಲಿ ಇದ್ದಷ್ಟು ಅಶಾಂತಿ ಕಡಿಮೆ ಆಗ್ತಾ ಇರ್ತದೆ. ನಿನ್ನೆ ತಾನೇ ನಾವು ರೋಡಲ್ಲಿ ಬಂದಾಗ ಪ್ರೇಮಂಟಿ ತಮ್ಮ ನಮಗೆ ಎಷ್ಟೋ ಲಕ್ಷ ಕೊಡ್ಲಿಕ್ಕಿದ್ದಾರೆ. ನಾವು ಅವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಅವ್ನು ಲಕ್ಷ ತಂದು ಕೊಟ್ಬಿಡ್ತಾನ? ಅವನಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅದನ್ನು ಬಿಟ್ಬಿಟ್ಟು ಅವನ ಬಗ್ಗೆ ಮಾತಾಡಿದಾಗ ಒಂಥರ ಬೇಜಾರಾಗ್ತದೆ. ನಾವು ಹೇಳಲ್ಲ, ಯಾವ ವಿಷಯನೂ ನಮಗೆ ಬೇಡ. ನಾವು ಏನು ಗೊತ್ತಾಗ ಸ್ವಾಮಿ ಹೇಳ್ತಾರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸಿದೆ. ಇಹಲೋಕದವರೇ ಏನು ಮಾಡೋದು? ಹಳೆ ವಿಷಯಗಳನ್ನೇ ಮಾತಾಡೋದು, ಹಳೆ ಜಗಳ ಮಾಡೋದು. ನೀನು ಕುಡಿದು ಬಂದು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ. ಇದನ್ನು ಬಿಟ್ಟು ಬಿಡಿ. ನಿಮ್ಮ ಗಂಡ ಬದಲಾವಣೆ ಆಗಿ ಬಂದ ಮೇಲೆ, ನಿಮ್ಮ ಹೆಂಡತಿ ಬದಲಾವಣೆ ಆಗಿ ಬಂದ ಮೇಲೆ, ನಿಮ್ಮ ಮಕ್ಕಳು ಬದಲಾವಣೆ ಆಗಿ ಬಂದ ಮೇಲೆ ಹಳೆಯದನ್ನು ಹೇಳಕ್ಕೆ ಹೋಗಬೇಡಿ. ಹೇಳಿದಾಗ ಅಲ್ಲಿ ಏನಾಗ್ತಾ ಗೊತ್ತಾ? ಸಂಸಾರದಲ್ಲಿ ಕಚ್ಚಾಟಗಳು ಗ್ಯಾರಂಟಿ ಬರ್ತದೆ. ಅದನ್ನು ಹೇಳೋದ್ರಿಂದ ಜಗಳ ಆಗ್ತದೆ ಹೊರತು ಲಾಭ ಅಂತೂ ಇಲ್ಲ. ದೇವರನ್ನು ಕಳ್ಕೊಳ್ತಾ ಬರ್ತೀವಿ. ಅಲ್ಲಿ ಬರ್ತೀನೋ ದೇವರಿಗೆ ಮೀಸಲಾಗಿರ್ಬೇಕಂತೆ. ನಾವು ದೇವರ ಜೊತೆಯಲ್ಲಿ ಇರಬೇಕಂತೆ. ದೇವರ ಜೊತೆ ಇರಬೇಕಾದ್ರೆ ನಮ್ಮ ಇಹಲೋಕದ ನಡವಳಿಕೆಗಳನ್ನ ಅನುಸರಿಸಬೇಡಿ. ಅವ್ರ ಬಗ್ಗೆ ಹೇಳಿದಾಗ ಎಷ್ಟು ಕೋಪ ಬರ್ತಲ್ಲ, ಹೌದು ನಿಜ ಕೋಪ ಬರ್ತದೆ. ಯಾಕೊತ್ತಾ? ಈ ಪರಿಸ್ಥಿತಿ ಮಧ್ಯೆ ಅದು ಬೇಡ. ನಾವು ಹಾಲಿನಂತ ಜೀವನ ಮಾಡ್ತಿದ್ದೀವಿ. ಆ ಒಂದು ಹೆಸರು ಉಳಿತಾರ ಬಂದರೆ ಬೇಡ, ಅದು ಇಲ್ವಾ? ಇಲ್ಲಿ ನೋಡಿ, ಇಹಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಳ್ಳಿ. ಯಾವ ಮನಸ್ಸನ್ನು ಹೊಂದ್ಕೋಬೇಕಂತೆ? ಹೊಸ ಮನಸ್ಸನ್ನು ಹೊಂದ್ಕೋಬೇಕಂತೆ. ಹೊಸ ಮನಸ್ಸು ಯಾವುದು? ಪರಲೋಕದ ಮನಸ್ಸು. ಹಳೆ ಮನಸ್ಸು ಯಾವುದು? ಸೈತಾನನ ಮನಸ್ಸು. ಅವನು ಸೈತಾನ ಹಳೇದು ನೆನೆಸ್ಕೊಳ್ತಾನೆ. ಹಳೇದ್ರಲ್ಲೇ ಮಾಡೋದು ಒಳ್ಳೆ ಕಾರ್ಯಗಳನ್ನು ನೆನೆಸ್ಕೊಳ್ಳಿ, ಕೆಟ್ಟ ಕಾರ್ಯಗಳು ಬೇಡ. ಹಾಗಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಪರಲೋಕ ಭಾವನೆ ಯಾವುದು? ಪ್ರೀತಿ, ಕ್ಷಮೆ, ಕರುಣೆ, ದಯೆ, ಶಾಂತಿ, ಉಪಕಾರ, ನೆಮ್ಮದಿ. ಇದೆಲ್ಲ ಪರಲೋಕದ ಒಂದು ಭಾವನೆ.
ಭೂಲೋಕದ ಭಾವನೆ ಯಾವುದು? ಜಗಳ, ಕದನ, ಕಿರಿಕಿರಿ, ಕಚ್ಚಾಟ, ಕುಡುಕತನ, ಮೋಸ, ವೈಭಿಚಾರ, ಇದೆಲ್ಲ ಯಾವುದು? ಭೂಲೋಕದ ಭಾವನೆಗಳು. ಪರಲೋಕದ ಭಾವನೆಗಳು ಯಾವುದು? ಪ್ರೀತಿ, ಕ್ಷಮೆ, ಕರುಣೆ, ಇದೆಲ್ಲ ಭಕ್ತಿ, ಭಯ, ದೇವರ ಮೇಲೆ ಪ್ರೀತಿ, ಹಾಗೇನೆ ಪಕ್ಕದವ್ರ ಮೇಲೆ ಪ್ರೀತಿ, ಇದೆಲ್ಲ ಯಾವುದು ಗೊತ್ತಾ? ಪರಲೋಕದ ಭಾವದವರಾಗಿರ್ತಾರೆ. ಹಾಗಾದರೆ ಸ್ವಾಮಿ ಹೇಳ್ತಾರೆ, ಈ ಲೋಕದ ಥರ ನೀನು ಜೀವಿಸಬೇಡ, ನೀನು ಈ ಲೋಕದವನಲ್ಲ, ನೀನು ಇಲ್ಲಿಂದ ಸತ್ತ ತಕ್ಷಣ ಪರಲೋಕಕ್ಕೆ ಬರ್ತೀಯ. ಪರಲೋಕಕ್ಕೆ ಬಂದರೆ ನೀನು ಈ ಲೋಕದ ಬುದ್ಧಿ ಇಟ್ಕೊಂಡ್ರೆ ಪರಲೋಕಕ್ಕೆ ಹೆಂಗೆ ಹೋಯ್ತೀಯ? 10ನೇ ಕ್ಲಾಸು ಮಗಳು, 10ನೇ ಕ್ಲಾಸಲ್ಲಿ ಪಾಸ್ ಆಗೋದಿಲ್ಲ, 11ನೇ ಕ್ಲಾಸಿಗೆ ಹೆಂಗೆ ಹೋಯ್ತೀಯ? ಫಸ್ಟ್ ಪಿ ಯು ಸಿ ಹೆಂಗೆ ಹೋಯ್ತೀಯ? ಪಿ ಯು ಸಿ ಆಗಿದ್ರೆ ಡಿಗ್ರಿ ಹೆಂಗೆ ಹೋಯ್ತೀಯ? ನೀನು ಪಿ ಯು ಸಿಯಿಂದ ಡಿಗ್ರಿಗೆ ರೆಡಿ ಆಗಬೇಕು. ನೀನು ಸಾರಿ ಬಿ ಎಗೆ, ನೀನು ಬಿ ಎಗೆ ರೆಡಿ ಆಗಲಿಲ್ಲ ಅಂದರೆ ಏನು ಪ್ರಯೋಜನ? 10th ನೀನು ಪಿ ಯು ಸಿಗೆ ರೆಡಿ ಆಗಬೇಕು ಮಗಳೇ. ರೆಡಿ ಆದರೆ ಮಾತ್ರ ನೀನು ಪಾಸ್ ಮಾಡೋದು. ಇವತ್ತು ನಾವು ಭೂಲೋಕದಲ್ಲೇ ಇದ್ಕೊಂಡ್ರೆ ಪರಲೋಕಕ್ಕೆ ನಾವು ಹೆಂಗೆ ಪಾಸ್ ಆಗ್ತೀವಿ? ಪಾಸ್ ಆಗೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಲೋಕದ ಮನಸ್ಸುಗಳು ನಮಗೆ ಬೇಡ. ಈ ಲೋಕದ ಮನಸ್ಸು ಮೋಸದ ಮನಸ್ಸು, ಈ ಲೋಕದ ಮನಸ್ಸು ಅನ್ಯಾಯದ ಮನಸ್ಸು, ಈ ಲೋಕದ ಮನಸ್ಸು ಅಕ್ರಮದ ಮನಸ್ಸು, ಈ ಲೋಕದ ಮನಸ್ಸು ಬ್ಯಾಡದ ಯೋಚನೆ ಮಾಡ್ತದೆ, ಈ ಲೋಕದ ಮನಸ್ಸು ಜಗಳ ತಂದಾಗ್ತದೆ. ಆದರೆ ಪರಲೋಕದ ಮನಸ್ಸು ಪರಿಸ್ಥಿತಿಯನ್ನು ಉತ್ತಮವಾಗಿ ಮಾಡಿ ದೇವರಲ್ಲೇ ಇರುವಂಥ ಮನಸ್ಸು ಕೊಡ್ತದೆ. ಅಲ್ಲರಿಯಾ? ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಮಗಳು ಓದ್ತದೀಗ, ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಯಾವುದು, ದೋಷ ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ನೀವು ಯಾವಾಗ ದೇವರಿಗೆ ಒಪ್ಪಿಸ್ಕೊಳ್ತೀರೋ ನಿಮಗೆ ದೇವರ ಚಿತ್ತ ಏನು ಅಂತ ಗೊತ್ತಾಗ್ತದೆ. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ನೀವು ಯಾವಾಗ ದೇವ್ರಿಗೆ ಒಪ್ಪಿಸ್ಕೊಳ್ತೀರೋ ನಿಮಗೆ ದೇವರ ಚಿತ್ತ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡ್ತದೆ. ನಾನು ಇಂಥ ವಿಷಯ ಮಾಡಿದಾಗಲೇ ಮನೆಯಲ್ಲೇ ಪ್ರಾಬ್ಲಮ್ ಬರೋದು. ನಾನು ಅಂತ ಹೇಳಿದ್ರೆ ಬಿಟ್ಬಿಡಿ, ನಾನು ಮಾಡಿದೆ ಹೇಳಿದ್ರೆ ಬಿಟ್ಬಿಡಿ. ಅಡುಗೆ ಮಾಡೋಕ್ಕೋಸ್ಕರ ನಿನ್ನೆ ಇಟ್ಟಿರೋದು, ದುಡ್ಡು ಬರೋಕ್ಕೋಸ್ಕರ ನನ್ನ ಇಟ್ಟಿರೋದು. ನಾನು ಮಾಡಿದೆ ಅಂತ ಹೇಳೋಕೋಬೇಡಿ. ನೀವು ಮಾಡಿದಕ್ಕೆ ಸ್ತೋತ್ರ ಮಾಡಿರಿ. ಅಲ್ಲಲ್ಲಿಯ ನಾನು ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಅದರಿಂದ ಏನು ಪ್ರಯೋಜನ? ನೀನು ಏನೇ ಮಾಡಿದ್ರು ದೇವ್ರ ಶಕ್ತಿ ಇರೋದಕ್ಕೆ ಮಾಡಿದ್ದೆ ಅಷ್ಟೇ. ದೇವ್ರ ಶಕ್ತಿ ಇರೋದ್ರಿಂದ ನಿಮಗೆ ಅಡುಗೆ ಮಾಡೋಕ್ಕಾಗೋದಿಲ್ಲ, ಊಟ ಮಾಡೋಕ್ಕಾಗೋದಿಲ್ಲ, ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ನಿಜ ಅಲ್ವಾ? ನಾನು ಮಾಡಿದೆ ನಾನು ತನ ಬಿಟ್ಬಿಡಿ. ಇಲ್ಲಿ ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು. ನೀವು ದೇವರಿಗೆ ಯಾವಾಗ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ತೀರೋ ದೇವರ ಚಿತ್ತ ಏನಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಉತ್ತಮವಾದಂಥ ಕೆಲಸ ಯಾವುದು ಮಾಡಬೇಕು ಅದು ಆಟೋಮೆಟಿಕ್ಕಾಗಿ ಗೊತ್ತಾಗ್ತದಂತೆ. ದೇವರಿಗೆ ಮೆಚ್ಚುಗೆಯಾಗಿ ಹೆಂಗೆ ನಡೀಬೇಕು ಗೊತ್ತಾಗ್ತದೆ. ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ತಿಳಿದುಕೊಳ್ಳಿಕ್ಕಂಥ ಮನಸ್ಸು, ಜ್ಞಾನ, ಬುದ್ಧಿ, ವಿವೇಕನ ನಮ್ಮ ದೇವರು ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ. ನೀವು ಕೇಳಿ ಬಾಯ್ಬಿಟ್ಟು ನಿಮ್ಗೆ ಯಾಕೆ ಗೊತ್ತಾ? ಕೇಳಕ್ಕೆ ಮನಸ್ಸಿಲ್ಲ, ಅದಕ್ಕೋಸ್ಕರ ನೀವೆಲ್ಲೇ ಮಾತಾಡ್ತೀರಿ. ನಮಗೆ ಹಳೆ ಬುದ್ಧಿನೇ ಸಾಕು, ಅದ್ರಲ್ಲೇ ಮಜಾ. ಹೊಸ ಬುದ್ಧಿ ಬೇಡ. ಬೇಕು ಅಂತಂದ್ರೆ ನೀವು ಆಮೇಲೆ ಹೇಳ್ತಾ ಇಲ್ಲ, ಸೋತ್ರ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಳೆ ಬುದ್ಧಿ ಬೇಕು ಅಂತ ಹೇಳೋರು ಒಂದ್ಸಲ ಆಮೇಲೆ ಹೇಳಿ. ಭೂಲೋಕದ ಬುದ್ಧಿ ಯಾರಿಗೆ ಬೇಕೋ ಅವ್ರು ಪ್ರಾರ್ಥನೆ ಮಾಡಿ ಆಮೇಲೆ ಹೇಳಿ. ಹೋಯ್ತು ನಮ್ಮರಾದ್ರು ಇಲ್ಲಿ. ಭೂಲೋಕದ ಬುದ್ಧಿ ಬೇಡ. ಭೂಲೋಕದ ಬುದ್ಧಿ ಮೋಸ, ವಂಚನೆ, ಕದನ, ಜಗಳಗಳೇ. ಪರಲೋಕದ ಬುದ್ಧಿನೇ ಶಾಂತಿ, ಸಮಾಧಾನ, ನೆಮ್ಮದಿ, ಪ್ರೀತಿ, ಭಕ್ತಿ, ಭಯ, ದೇವರ ಮೇಲೆ ಆಸೆ, ಇದೆಲ್ಲ ಬರೋದು ಪರಲೋಕದ ಬುದ್ಧಿ. ಹಾಗಾದರೆ ನಾವು ಪರಲೋಕದವರು, ನಾವು ಈ ಲೋಕದವರಲ್ಲ. ನಾವು ಈ ಲೋಕಕ್ಕೆ ಟೂರ್ ಮಾತ್ರ ಬಂದಿದ್ದೀವಿ, ಆದರೆ ನಾವು ಹೋಗೋದೇ ಪರಲೋಕಕ್ಕೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಏನು? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನೀ ಸುಮ್ಮನೆ ಬಂದಿಲ್ಲ, ನೀನು 10 ಜನಗಳಿಗೆ ಭಯಭಕ್ತಿ ಕಲಿಸ್ಕೊಡೋಕ್ಕೋಸ್ಕರ ಬಂದಿದ್ಯಾ. Hallelujah. Praise the Lord. Amen. ಗಲಾತ್ಯ 5:25 ಓದಿ. ನಾವು ಹೆಡ್ಲೈನೇ ಓದ್ಬಿಡಪ್ಪ. ಫಸ್ಟ್ ಹೆಡ್ಲೈನ್ ಓದಪ್ಪ. ಕ್ರೈಸ್ತರು ಪವಿತ್ರಾತ್ಮಕ ಪ್ರೇರಕವಾಗಿ ನಡೆಯಬೇಕಾದ ರೀತಿಯ ವಿಷಯದಲ್ಲಿ ಕೆಲವು ಬುದ್ಧಿ ಮಾತುಗಳನ್ನ ಇಲ್ಲಿ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಕ್ರೈಸ್ತರು ಪವಿತ್ರಾತ್ಮ ಪ್ರೇರಿತರಾಗಿ ನಡೆಯಬೇಕಂದ ಈ ವಿಷಯದಲ್ಲಿ ಕೆಲವು ಬುದ್ಧಿ ಮಾತುಗಳು. ಪೂರ್ತಿ ಬುದ್ಧಿವಂತಲ್ಲ, ಇದರಲ್ಲಿ ಕೆಲವು ಮಾತ್ರ ಕೊಡ್ತಿದ್ದಾರೆ. ಸ್ವಲ್ಪ ತಗೊಳ್ಳಿ. ನಾವೀಗ
ದೇಹದಲ್ಲಿ ವಾಸಿಸ್ತಾ ಇಲ್ಲ. ಇದು ಒಂದನೇ ಬುದ್ಧಿಮಾತು. ನಮಗೆ ದೇಹ ಇದೆ, ಆದರೆ ದೇಹದ ಗುಣಗಳು ನಮಗೆ ಬೇಡ. ನಮಗೆ ಯಾವ ಗುಣಗಳು ಬೇಕು? ಆತ್ಮದ ಗುಣಗಳು. ಯಾವ ಗುಣ? ಆತ್ಮದ ಗುಣಗಳು ನಮಗೆ ಬೇಕು. ಹಾಗಾದರೆ ನಾವು ಯಾವುದರಲ್ಲಿ ಈಗ ಜೀವಿಸ್ತಾ ಇದ್ದೀವಿ? ಆತ್ಮದಿಂದ ಜೀವಿಸ್ತಾ ಇದ್ದೀವಿ. ಯಾವುದರಿಂದ ಜೀವಿಸ್ತಾ ಇದ್ದೀವಿ? ಗ್ಯಾರಂಟಿ ತಾನೆ. ಸತ್ತ ತಕ್ಷಣ ಆತ್ಮ ಎಲ್ಲಿಗೆ ಹೋಗ್ತದೆ? ಸ್ವರ್ಗಕ್ಕೆ ಹೋಯ್ತೆ, ಒಳ್ಳೇದು ಮಾಡಿದ್ರೆ. ಇಲ್ಲಾಂದ್ರೆ ಹೋಯ್ತೆ ನರಕಕ್ಕೆ. ಅಲ್ಲಲ್ಲಿಯ ದೇಹ ಎಲ್ಲಿಗೆ ಹೋಗ್ತದೆ? ಮಣ್ಣಿಗೆ. ನಿಜ ತಾನೆ. ಈಗ ದೇಹದ ಆಸೆನ ಪೂರೈಸಿ ಮಣ್ಣಲ್ಲೇ ಇರ್ತಿರೋ, ಆತ್ಮದ ಆಸೆ ಪೂರೈಸ್ಬಿಟ್ಟು ಪರಲೋಕಕ್ಕೆ ಹೋಗ್ತಿರೋ? ಕೇಳಿಸ್ತಾ ಇಲ್ಲ? ಯಾಕೆಂದ್ರೆ ಸುಮಾರು ಜನ ಪರಲೋಕಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಲೋಕದಲ್ಲೇ ಇರಬೇಕು ಅಂತ ತಗೊಂಡು ಇನ್ನೂ ಆಯುಷ ಕೊಡಪ್ಪ ಒದ್ದಾಡ್ತಿದ್ದಾರೆ. ಅಲ್ಲೆಲ್ಲಿಯ ಪ್ರೈಸ್ ಲಾರ್ಡ್. ಹಾಗಾದ್ರೆ ನೀವು ಆತ್ಮನ ಜೀವಿಸ್ತಿದ್ರಲ್ಲ, ಓದಿ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಸರಿಸೋಣ. ನಡೆಯೋಣ. ಒಬ್ಬೊಬ್ಬನೊಬ್ಬರ ಕೆಣಕುವವರು ಒಬ್ಬರ ಮೇಲೊಬ್ಬರ ನೀರು ಬಿಡ್ತಾರೆ ಉಳ್ಳದವರು ಆಗದೆ ಇರೋಣ. ನಾವು ಓದಿ ಚೆನ್ನಾಗಿ ಬಂದ್ಮೇಲೆ ಯಾಕೆ ಸಿಸ್ಟರ್ ನೀವು ಓದ್ತಾ ಇಲ್ಲ? ಓದಿ ಮತ್ತೆ ಅದೇ ಬೇಜಾರ. ಓದ್ಬೇಕು ನೀವು. ಪಾಪ ಮಗಳು ಅವಳಿಗೆ ಅಷ್ಟು ಸಿಕ್ಕ. ನನಗೆ ಒಂದೇ ಹೇಳ, ನಮ್ದು ಹಳ್ಳಿ ಸಭೆ ಆಗಿರೋ ಕಡೆ ಸರ ವಿದ್ಯಾವಂತರಿಲ್ಲ, ಬರೀ ಓದಿರೋರು 2-3 ಜನ ಬರ್ತಾರೆ. ಆ 2-3 ಜನದಲ್ಲೂ ಬರಲಿಲ್ಲ ಅಂದರೆ ಅವತ್ತು ನಾನೇ ಓದಬೇಕು, ನಾನೇ ವಾಕ್ಯ ಕೊಡಬೇಕು, ನಾನೇ ಧೂಳು ಹೊಡಿಬೇಕು, ನಾನೇ ಕುಣಿಬೇಕು. ಆ ಪರಿಸ್ಥಿತಿ ಬಂದಿದೆ ನನಗೆ. ಓದ್ಲಿಕ್ಕೆ ಗೊತ್ತಿದ ಮೇಲೆ ದಯವಿಟ್ಟು ಓದಿ. ಯಾಕದಾ ಈಗ ನಾವು ಆತ್ಮನಿಂದ ಜೀವಿಸ್ತಾ ಗಲಾತ್ಯ 5:25 ಬರ್ತಿದೆ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಹಾಗಾದರೆ ನಮ್ಮ ಒಳಗಡೆ ಒಂದು ಆತ್ಮ ಇದೆ. ಈ ಆತ್ಮ ಪವಿತ್ರ ಆತ್ಮನ ಜೊತೆಯಲ್ಲಿ ಸೇರಿ ಜೀವಿಸಬೇಕು ಹೊರತು ದುರಾತ್ಮನ ಜೊತೆ ಸೇರಿ ಜೀವಿಸಬಾರ್ದು. ಇವತ್ತು 100ಕ್ಕೆ 90% ಜನ ದುರಾತ್ಮನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಬಾರು, ಕ್ಲಬ್ಬು, ವೈಭಿಚಾರ, ಮೋಸ, ಜಗಳ, ಕದನ ಮಾಡ್ತಿದ್ದಾರೆ. ಆದರೆ ನಾವು ಹಂಗಿರಬಾರ್ದು. ನಾವು ಪವಿತ್ರ ಆತ್ಮನನ್ನು ಅನುಸರಿಸಿ ಅವರಿಗೆ ವಿರೋಧವಾಗಿ ನಡೆದು ಎಲ್ಲ ಕೆಟ್ಟತನಗಳನ್ನ ಬಿಟ್ಟು ನಾವು ದೇವರ ಮಕ್ಕಳು ತೋರಿಸ್ಕೊಳ್ಬೇಕು ಪ್ರಿಯರೇ. ಹಾಗಾದರೆ ನಾವು ಇಲ್ಲಿ ವಾಕ್ಯದಲ್ಲಿ ಬರ್ತದೆ, ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು ಆಗಿರದೆ. ಇವತ್ತು ಅಹಂಕಾರಿಗಳಾಗಿರಬೇಡಿ. ಇವತ್ತು ಕೆಲವೊಂದು ಜನಕ್ಕೆ ಅಹಂಕಾರ ಇದೆ. ತಿಂಗಳಲ್ಲಿ ಸಂಬಳ ಬಂದ್ಬಿಟ್ರಂತೂ ನಮ್ಮ ಗಂಡಸರುಗಳನ್ನ ನೋಡೋದೇ ಬೇಡ. 1 ವಾರ ಫುಲ್ಲು ನಾನು ಯಾರಿಗಯ್ಯ ಕಡಿಮೆ ಅಂತೇಳಿ. ಅದು ಕಳೆದೋದ್ಮೇಲೆ ಅಲ್ಲಲ್ಲಿಯ ಒಬ್ಬೊಬ್ಬರಿಗೆ ಸೌಂದರ್ಯದ ಬಗ್ಗೆ ಅಹಂಕಾರ. ನಾನು ಹೆಂಗಿದ್ದೀನಿ, ಸಖತ್ತಾಗಿದ್ದೀನಿ, ನೋಡೇ ಹೆಂಗೆ ಕಾಣ್ತೀನಿ ಅಂತೇಳಿ. ಕನ್ನಡಿ ಮುಂದೆ ನಿಂತಿದ್ದು ಅದು ಬಂದ್ಬಿಟ್ಟು ಎದುರುಗಡೆ ಬೇರೆ ನಾನು ಹೆಂಗಿದ್ದೀನಿ, ನನ್ನ ಮುಖದಲ್ಲಿ ಕಲೆ ಇದೆಯಾ ಅಂತ ಕೇಳೋದು. ಕೆಲವೊಂದು ಜನಕ್ಕೆ ಓದಿನ ಬಗ್ಗೆ ಅಹಂಕಾರ, ನಾನು ಓದ್ತಾ ಇದ್ದೀನಿ ಅಂತೇಳಿ. ಕೆಲವೊಂದು ಜನಕ್ಕೆ ಹಣಕಾಸಿನ ಬಗ್ಗೆ ಅಹಂಕಾರ. ಕೆಲವೊಂದು ಜನಕ್ಕೆ ನಾನು ವಿದ್ಯಾವಂತರು, ನಾನು ಸಖತ್ತಾಗಿದ್ದೀನಿ, ಬೈಬಲ್ ಪಟಾಪಟ ಓದ್ತೀನಿ. ಅಹಂಕಾರ ನಮ್ಮಲ್ಲಿ ಬಂದರೆ ನಾವು ದೇವರ ರಾಜ್ಯವನ್ನು ಕಳ್ಕೊಳ್ತೀವಿ. ನಮಗೆ ಅಹಂಕಾರ ಬೇಡ. ಆತ್ಮ ಹೇಳ್ತಾನೆ, ಅಹಂಕಾರ ಪಡೋನು ಸೈತಾನ ಒಬ್ಬನೇ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅಹಂಕಾರಿಗಳಾಗಿರೋದೇ ಓದಪ್ಪ, ಅಹಂಕಾರಿಗಳಾಗಿರೋದೇ ಓದಿ. ಒಬ್ಬರನ್ನೊಬ್ಬರು ಕೆಣಕೋರು, ಒಬ್ಬರ ಮೇಲೊಬ್ಬರ ಮತ್ಸರ ಉಳ್ಳದವರಾಗಿರೋಣ. ಸುಮ್ಮನೆ ಕೆಣಕೋದು, ಸುಮ್ಮನೆ ಏನು ಮಾಡೋದು? ಕೆಣಕೋದು. ನೀವು ನೋಡಿದಿರ ಪಕ್ಕದ ಮನೆ ಎದುರುಗಡೆ ಮನೆಯವರು ಸುಮ್ಮನೆ ಮಾತಾಡ್ತಿದ್ರು ಮುಂದೆ ಉಕ್ಕೊಂಡು ಹೋಗೋದು. ಅದೇನಾಗ್ತದೆ ಹೇಳಿ? ಕೆಣಕೋದವ್ರನ್ನ. ಮತ್ತೆ ಚಪ್ಪಲಿ ಬಿಡುವಾಗ ಚಪ್ಪಲಿ ಇಲ್ಲೇ ಬಿಟ್ಟಿದ್ರಿ ಕಣೆ ಹಂಗೇನು ಎಲ್ಲರನ್ನ ಬಿಡೋದು, ಜೋರಾಗಿ ಹೇಳೋದು. ಪಕ್ಕದ ಮನೆ ನಿಜ ಕೋಪ ಬರ್ತದೆ. ನಿಮ್ಮ ಬಾಯಲ್ಲಿ ಪದಗಳು ಏನು ಗೊತ್ತಾ, ಇನ್ನೊಬ್ಬರು ಕೆಣಕೊಂಗಿರ್ಬಾರ್ದು. ಹೌದು, ನಿಜ ಕೇಳಿ, ನಿಜ. ಹಾಗೇನೆ ಇನ್ನೊಂದು ಮಾತಾಡ್ತೀನಿ ಕೇಳಿ. ಗಂಡ ಬಂದು ಹೆಂಡ್ತಿನ ಕೆಣಕಬಾರ್ದು, ಹೆಂಡ್ತಿ ಗಂಡನ ಕೆಣಕಬಾರ್ದು, ಮಕ್ಕಳು ತಂದೆ ತಾಯಿಗಳನ್ನ ಕೆಣಕಬಾರ್ದು, ತಂದೆ ತಾಯಿಗಳ ಮಕ್ಕಳನ್ನ ಕೆಣಕಬಾರ್ದು. ಫಸ್ಟ್ ಕುಟುಂಬದಲ್ಲಿ ಕೆಣಕೋದನ್ನ ಬಿಡಿ. ಕುಟುಂಬದಲ್ಲಿ ಕೆಣಕ್ತಾ ಬಂದರೆ ನಿಜವಾಗಿ ಒಂದು ಹೇಳ್ತೀನಿ, ನನ್ನ ಯಾರಾದ್ರೂ ಕೆಣಕಿದ್ರೆ ನಾನಂತೂ ಸೈಲೆಂಟ್ ಆಗಿರ್ತೀನಿ. ಅದ್ರ ಪ್ರತಿಫಲ ನೀನೇ ಅನುಭವಿಸೋದೇ ಬಿಡ್ತೀನಿ. ಯಾಕೆಂದೇಳಿ, ಪ್ರಸನ್ನತೆ ಕಳ್ಕೊಳ್ಳೋಕೆ ಇಷ್ಟಪಡಬೇಡಿ. ಒಬ್ಬರನ್ನೊಬ್ಬರನ್ನ ಕೆಣಕೋರಾಗಿರಬೇಡಿ. ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳದವರಾಗಿ ಇರೋಣ. ಹಾಗಾದರೆ ನಾವು ಯಾರ ಮೇಲೂ ಸೇಡಿಟ್ಕೋಬಾರ್ದು,
ಯಾರ ಮೇಲೂ ಮತ್ಸರ ಇಟ್ಕೋಬಾರ್ದು, ಯಾರನ್ನು ಕೆಣಕಬಾರ್ದು. ನಾವು ಅಹಂಕಾರಿಗಳಾಗಿರ್ಬಾರ್ದು. ನಾವು ಆತ್ಮನಿಂದ ಜೀವಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಆತ್ಮನ ಪ್ರಕಾರ ನಾವು ನಡೆಯೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥ ನಿಜವಾದ ವ್ಯಕ್ತಿ ಆತ್ಮದಲ್ಲಿ ನಡೀತಾನೆ ಹೊರತು ದೇಹದಲ್ಲಿ ನಡೆಯೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಯೋಹಾನದಲ್ಲಿ ಬರ್ತಿದೆ. ಒಂದು ನಿಮಿಷ ಹುಡುಕ್ತೀನಿ ಇಲ್ಲಿ. ಯೋಹಾನ 3ನೇ ಅಧ್ಯಾಯ, ಯೋಹಾನ 3ನೇ ಅಧ್ಯಾಯ ನೋಡಿ, ಇದಂತ 5ನೇ ವಾಕ್ಯ. ಓದಿ, ನಿಲ್ಲಿ. 6ನೇ ವಾಕ್ಯ ಓದಿ. ಬೇಡ ಒಂದು ನಿಮಿಷ. 3 ಓದಪ್ಪ, 3 ಓದಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಕೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೀವು ಓದಿ ಸಿಸ್ಟರ್, ನೋಡ ನೀವು ಹೆಂಗೆ ಓದ್ತೀರ ಅಂತ. ಅದಕ್ಕೆ ಅಲ್ಲಿದ್ದೇನೆ ಸರ್. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನೀವು ಹೊಸದಾಗಿ ಹುಟ್ಟೋದಿಲ್ವಾ, ದೇವ್ರ ರಾಜ್ಯ ಕಾಣೋದಿಲ್ಲ. ಆಗಲೇ ಗಲಾತಿದಲ್ಲೂ ನಾನು ಅದೇ ಹೇಳಿದ್ದು, ಹೊಸ ಮನಸ್ಸನ್ನು ಹೊಂದ್ಕೊಳ್ಳೋದಿಲ್ವಾ, ನಿಮ್ಗೆ ದೇವ್ರ ರಾಜ್ಯ ಇಲ್ಲ. ನೀವು ಹಳೆ ಮನಸ್ಸನ್ನ ಬಿಟ್ಬಿಡ್ರಿ. ಸಾಂಗ್ ಹೇಳ್ತಾರೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವ್ರ ರಾಜ್ಯ ಕಾಣೋದಿಲ್ಲ. ನೀವು ದೇಹದಲ್ಲಿ ಇದ್ದೀರಾ, ದೇಹದಲ್ಲಿ ಹುಟ್ಟುಬಿಟ್ಟಿದ್ದೀರಾ. ಈಗ ಆತ್ಮದಲ್ಲಿ ಹುಟ್ಟಿ ಅಂತ ನಮ್ಮ ಸ್ವಾಮಿ ಹೇಳ್ತಿದ್ದಾರೆ. ನೀವು ಆತ್ಮದಲ್ಲಿ ಹುಟ್ಟಲಿಲ್ಲ ಅಂದರೆ ದೇವರ ರಾಜ್ಯ ನಿಮಗೆ 100% ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 5ನೇ ವಾಕ್ಯ ಓದಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ದೇಹದಿಂದ ಹುಟ್ಟಿದ್ದು ಆತ್ಮದಿಂದ ಹುಟ್ಟಿದ್ದು. ಹಾಗಾದ್ರೆ ನೀವೆಲ್ಲ ಯಾವುದ್ರಲ್ಲಿ ಹುಟ್ಟಿದೀವಿ? ಈಗ ದೇಹದಲ್ಲಿ ಆಲ್ರೆಡಿ ಅಮ್ಮನ ಹೊಟ್ಟೆ ಬಂದಿದ್ದೀವಿ, ದೇಹದಲ್ಲಿ ಹುಟ್ಟುಬಿಟ್ಟಿದ್ವಿ. ಈಗ ಆತ್ಮ ಇದೆ, ಆದರೆ ಅದು ಸತ್ತಂಗೆ ಇದೆ. ಈಗ ನೀವು ಆತ್ಮದಲ್ಲಿ ಹುಟ್ಟಬೇಕಾದ್ರೆ ಕ್ರಿಸ್ತನಿಗೋಸ್ಕರ ಭೂಲೋಕದಲ್ಲಿ ಇರತಕ್ಕಂತಹ ದೇಹದ ಗುಣಗಳನ್ನ ಬಿಟ್ಟು ಪರಲೋಕದಲ್ಲಿರೋ ಆತ್ಮನ ಗುಣಗಳನ್ನು ಧರಿಸಿಕೊಂಡು ನಾವು ಬದುಕಬೇಕು. ಯಾವಾಗ ಬದುಕ್ತೀವೋ ಆವಾಗ ಮಾತ್ರ ನಮಗೆ ದೇವರ ರಾಜ್ಯ, ಇಲ್ಲಾಂದ್ರೆ ದೇವರ ರಾಜ್ಯ ಇಲ್ಲ. ಹಾಗಾದ್ರೆ ನಮ್ಮ ದೇಹನ ಬದಲಾವಣೆ ಮಾಡ್ಕೋಬೇಕೋ ಬೇಡ? ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ರೋಮಪುರ 12:1 ಹೇಳ್ದಾಗೆ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿದರೆ ಮಾತ್ರ ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ತದೆ. ಇಲ್ವಾ ನಮ್ಮ ಚಾಪೆ ಮಾತ್ರ ಹರಿತಾ ಇರ್ತದೆ, ಚಾಪೆ ಬಿಸಿ ಮಾಡ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ, ಚೇರು ಬೆಂಡಾಗ್ತಾ ಇರ್ತದೆ, ಅಲ್ಲಲ್ಲಿಯ ಕರೆಂಟ್ ಬಿಲ್ ಬರ್ತಾ ಇರ್ತದೆ, ಬಾಡಿಗೆ ಕಟ್ತಾ ಇರ್ತೀನಿ, ಆದರೆ ಅದ್ಭುತ ಮಾತ್ರ ಆಗೋದಿಲ್ಲ. ಹಾಡು ಮಾತ್ರ ಏನು, ಅದ್ಭುತ ಮಾಡಪ್ಪ ನನ್ನ ಜೀವಿತದಿ ಅಂತ ಹಾಡು ಹೇಳ್ತಾ ಇರ್ತೀವಿ, ಆಗೋದಿಲ್ಲ. ಯಾವುದೇ ಕಾರಣಕ್ಕಾಗೋದಿಲ್ಲ. ಆಗಲೇಬೇಕಾ? ನಾವು ದೇಹದ ಕ್ರಿಯೆಗಳನ್ನು ಬಿಟ್ಟು ಆತ್ಮನ ಪ್ರಕಾರ ನಡೆದು ಆತ್ಮ ಶುದ್ಧವಾಗಿದ್ದರೆ ದೇಹ ಆಟೋಮೆಟಿಕ್ ಆಗಿ ಶುದ್ಧ ಆಗ್ತದೆ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ದೇಹ ಶುದ್ಧ ಆಗಿಬಿಟ್ರೆ ಆತ್ಮ ಆಟೋಮೆಟಿಕ್ ಆಗಿ ಶುದ್ಧ ಆಗ್ತದೆ. ಇವತ್ತು ಆತ್ಮ ಶುದ್ಧ ಮಾಡ್ಕೊಳ್ಳೋದು ಬೇರೆ ಜನರಿಗೆ ಇಷ್ಟ ಇಲ್ಲ. ಬರೀ ದೇಹ ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ಮೇಕಪ್ ಮಾಡ್ತಾರೆ, ಅದು ಮಾಡ್ತಾರೆ. ಒಂದು ಸ್ವಲ್ಪ ಜ್ವರ ಬಂದುಬಿಟ್ರೆ ಓಡೋಗ್ಬಿಡ್ತೀವಿ ನಾವು ಹಾಸ್ಪಿಟ್ಲಿಗೆ, ದೇಹಕ್ಕೆ ತೊಂದರೆ ಬಂದುಬಿಟ್ರೆ. ಆದರೆ ಆತ್ಮ ನರಕಕ್ಕೆ ಹೋಗ್ತಾ ಇದೆ ಅಂತ ಯೋಚನೆ ಇಲ್ಲ. ಆತ್ಮಕ್ಕೆ ತೊಂದರೆ ಬಂದಾಗ ದೇವರ ಹತ್ರ ಬನ್ನಿ, ದೇಹಕ್ಕೆ ತೊಂದರೆ ಬಂದಾಗ ಡಾಕ್ಟರ್ ಹತ್ರ ಹೋಗಿಬೇಕಿದ್ರೆ. ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ಶರೀರ ಭಾವದಲ್ಲಿ ನಡೆದ್ರೆ ನಮ್ಗೆ ಏನಾಗುತ್ತೆ, ಆತ್ಮದಲ್ಲಿ ನಡೆದ್ರೆ ಏನಾಗುತ್ತೆ ಅನ್ನೋದನ್ನ ರೋಮಪುರ 8ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದಿ. 5ನೇ ವಾಕ್ಯ 6ನೇ ವಾಕ್ಯ ಓದಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಳ್ಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದುಳ್ಳವನ ಮೇಲೆ ಮನಸ್ಸಿಡುವ ಮರಣ. ಚೆನ್ನಾಗಿ ಹೇಳಿ.
ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಹಂಗೆ ಹೇಳ್ಬೇಕು. ಪವಿತ್ರಾತ್ಮನುಳ್ಳ ಮೇಲೆ ಮನಸ್ಸಿಡುವ ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವವುಳ್ಳ ಮೇಲೆ ಮನಸ್ಸಿಡುವ ದೇವರಿಗೆ ಶತ್ರುತ್ವವು ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದು ಇಲ್ಲ. ಒಳಪಡುವುದಕ್ಕಾಗುವುದು ಇಲ್ಲ. ಶರೀರ ಭಾವದಿನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಹಾಗಿದ್ರೆ ಇದಿಷ್ಟು ನಾನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಶರೀರದಲ್ಲಿ ಮನಸ್ಸಿಡೋರು ಈಗಾಗಲೇ ಹೇಳಿದಾಗೆ ಕೆಣಕೋರು, ಬೇಕಂತ ಕಾಲು ಕೆರೆದು ಕೆಣಕೋದು, ಜಗಳಾಡೋರು, ಮೋಸ ಮಾಡೋರು, ಅನ್ಯಾಯ ಮಾಡೋರು ಆಗಿರ್ತಾರೆ. ಆದರೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮನಸ್ಸಿರ್ತಾ ಇದ್ದಾರೆ. ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಕ್ಷಮಾಪಣೆ, ಪ್ರೀತಿ, ಕರುಣೆ, ದಯೆ ಇದನ್ನು ನಡೆಸ್ತಾರೆ ಪವಿತ್ರಾತ್ಮ ಅನುಸಾರ ಮಾಡೋರು. ಆದರೆ ಇನ್ನೂ ದೇಹದಲ್ಲಿ ಇರೋರು ಇನ್ನೂ ಅವ್ರ ಮನೇಲಿ ಕಚ್ಚಟಗಳು ನಿಲ್ಲೋದೇ ಇಲ್ಲ. ಆತ್ಮಗೊಬ್ಬ ನಡೀತಾ ಇದ್ರು ಕೂಡ ಅವನ ಕೆಣಕಿ ಉಣ್ಣು ಮಾಡಿ ತಾನೂ ಸ್ವರ್ಗಕ್ಕೆ ಹೋಗೋದಿಲ್ಲ, ನಮ್ಮನ್ನು ಸ್ವರ್ಗಕ್ಕೆ ಹೋಗೋದು ಮಾಡ್ಬಿಡ್ತಾರೆ. ಇಲ್ಲ ಅಂಥವ್ರ ಮಾತು ಕಿವಿ ಕೊಡೋಕೆ ಹೋಗಬೇಡಿ. ನಿಮಗೆ ಸ್ವರ್ಗ ಬೇಕೋ, ನಿಮ್ಮನ್ನು ಕೆಣಕ್ತಾ ಬಂದವ್ರಿಗೋಸ್ಕರ ಆಶೀರ್ವಾದ ಮಾಡಿ ಆ ಜಾಗದಿಂದ ಬಿಟ್ಟು ಜಾಗ ಖಾಲಿ ಮಾಡಿ. ಆ ಮಾತ್ರ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಡಿ. ಗಂಡ ಬಂದು ಕೆಣಕ್ತಾ ಸುಮ್ಮನೆ ಇದ್ಬಿಡ್ರಿ. ನೀವೇನು ಹೇಳ್ಕೊಳ್ಳಿ, ನಾನಂತೂ ತಿರುಗಿ ಮಾತಾಡೋದಿಲ್ಲ ಅಂತೇಳಿ. ತಿರುಗಿ ಮಾತಾಡಿದಾಗಲೇ ನೀವು ಸ್ವರ್ಗ ಕಳ್ಕೊಳ್ಳೋದು. ಯಾವ ವಿಷಯದ ಬಗ್ಗೆ ಜಗಳ ಆಗ್ತದೆ ಅಂಥ ವಿಷಯಗಳಲ್ಲಿ ಮಾತಾಡಲೇಬೇಡಿ. ಆಮೇನ್. ಹಾಗಾದರೆ ಇಲ್ಲಿ ಬರೆದೆ ಪವಿತ್ರಾತ್ಮನ ಅನುಸರಿಸಿ ನಡೆದರೆ ಪವಿತ್ರ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿರ್ತಾರೆ. 6ನೇ ವಾಕ್ಯ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಅಂದರೆ ನರಕಕ್ಕೆ ತಗೊಂಡು ಹೋಗ್ತದೆ. ಪವಿತ್ರಾತ್ಮನನ್ನು ಅನುಸರಿಸುವುದು ಜೀವವು ಮತ್ತು ಮನಸ್ಸಾಕ್ಷಿಯೂ ಆಗಿದೆ. ಹಾಗಾದರೆ ನಿಮಗೆ ಪ್ರಾರ್ಥನೆ ಮಾಡಿ ನೀವು ಕೂತ್ಕೊಂಡು ನೋಡಿ, ಅದರ ಸಮಾಧಾನವೇ ಬೇರೆ. ನಿನ್ನ ಮಕ್ಕಳು ಯಾಕೆ ಸರಿಯಿಲ್ಲ, ನಿನ್ನ ಹೆಂಡತಿ ಯಾಕೆ ಸರಿಯಿಲ್ಲ, ನಿನ್ನ ಕುಟುಂಬ ಯಾಕೆ ಸರಿಯಿಲ್ಲ, ನಿನ್ನ ಮನೇಲಿ ಪ್ರಾರ್ಥನೆ ಇದೆಯಾ ಮೊದಲು ತಿಳ್ಕೊ. ಪ್ರಾರ್ಥನೆ ಇದೆಯಾ ಎಲ್ಲರ ಮನೆಯಲ್ಲೂ, ಆದರೆ ಪರಿಶುದ್ಧವಾದಂಥ ಪ್ರಾರ್ಥನೆ ಇದೆಯಾ? ರೋಮಪುರ 12:1 ಹೇಳ್ದಾಗೆ ದೇವರು ಮೆಚ್ಚುಗೆ ಆದಂಥ ರೀತಿಯಲ್ಲಿ ಪ್ರಾರ್ಥನೆ ಇದೆಯಾ? ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡೇ ನಾವು ಪ್ರಾರ್ಥನೆ ಮಾಡ್ತೀವಿ. ಇನ್ನೊಬ್ಬರ ಬಗ್ಗೆ ಬೇಡದ್ದು ಮಾತಾಡ್ತಾ ನಾವು ಪ್ರಾರ್ಥನೆ ಕೂತ್ಕೊಂಡ್ರೆ ಆ ಪ್ರಾರ್ಥನೆ ಪರಲೋಕಕ್ಕೆ ಹೋಗೋದಿಲ್ಲ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ಬೇಕಾ? ಇನ್ನೊಬ್ಬರ ವಿಷಯ ಮಾತಾಡಿ, ಅವ್ರು ಒಳ್ಳೇದಾಗಿದ್ರೆ ಮಾತಾಡಿ. ಒಬ್ಬಳು ವೈಭಿಚಾರ ಕೆಲಸ ಮಾಡ್ತಾ ಇರ್ತಾರೆ, ಅವಳ ಬಗ್ಗೆ ಹೇಳಿ ಯಾಕೆ ನಿಮ್ಮ ಬಾಯಿನ ನಾಥ ಮಾಡ್ಕೊಳ್ತೀರಾ? ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವಳು ಮೋಸ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ. ಅವಳು ನಿನಗೆ ಬೆಲೆ ಕೊಡಲಿಲ್ವ, ಪ್ರಾರ್ಥನೆ ಮಾಡಿ. ಅವಳು ನಿನಗೆ ನೀನು ಉಪಕಾರ ಮಾಡಿದ್ರು ಅವಳು ಉಪಕಾರ ಮಾಡಲಿಲ್ವ, ಪ್ರಾರ್ಥನೆ ಮಾಡಿ. ಅದು ಬಿಟ್ಬಿಟ್ಟು ಅದನ್ನೇ ಹೇಳ್ಕೊಂಡಿದ್ರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡೋದು ಮರಣ. ಆದರೆ ಆತ್ಮನಲ್ಲಿ ನೀವು ನಡೆಯೋದಾದರೆ ಅಂಥ ವಿಷಯಗಳೆಲ್ಲ ಮರಿತೀರ. ಯೇಸು ಸ್ವಾಮಿಗೆ ಮೊಳೆ ಹೊಡೆದಿರೋರನ್ನೇ ಕ್ಷಮಿಸಿದ್ದಾರೆ ಕಣ್ರಿ. ಮುಳ್ಳು ಕಿರೀಟ ಹಾಕ್ದವ್ರಿಗೆ ಕ್ಷಮಿಸಿದ್ದಾರೆ. ಯೇಸು ಸ್ವಾಮಿನ ಪಾಪಿಗಳಾಗಿರೋ ನಮ್ಮನ್ನು ಕ್ಷಮಿಸಿರ್ಬೇಕಾದ್ರೆ ನಾವು ಇನ್ನೊಬ್ಬ ಪಾಪಿನ ಕ್ಷಮಿಸ್ಬೇಕು ತಾನೆ. ಆ ಇನ್ನೊಬ್ಬ ಪಾಪಿನ ಕ್ಷಮಿಸೋದು, ಇನ್ನೊಬ್ಬರು ಪವಿತ್ರಾತ್ಮನ ಮೇಲೆ ನಡೆಸಿ ಪವಿತ್ರಾತ್ಮನ ಒಂದು ಮುಖಾಂತರ ನೀವು ನಡೆದ್ರೆ ನಿಮ್ಮ ಕುಟುಂಬದಲ್ಲಿ ಆಟೋಮೆಟಿಕ್ಕಾಗಿ ಶಾಂತಿ ಬರ್ತದೆ. ಇಲ್ಲ ಶಾಂತಿ ಬರೋದಿಲ್ಲ. ಅಲ್ಲಿಯ ವಾಕ್ಯದಲ್ಲಿ ಬರ್ತದೆ, ಏಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಏನು ಬರ್ತಿದೆ ಅಲ್ಲಿ? ಶರೀರದ ಭಾವನೆ ಮೇಲೆ ಮನಸ್ಸಿಟ್ಟು ನೀನೂ ನೆಮ್ಮದಿಯಾಗಿರೋದಿಲ್ಲ, ನಿನ್ನ ಪಕ್ಕದಲ್ಲಿರೋ ನೆಮ್ಮದಿಯಾಗಿರೋದನ್ನು ಗಲಾಟೆ ಮಾಡ್ತಾ ಇರ್ತೀಯ, ಅದು ದೇವರಿಗೆ ಸತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಅದ್ಭುತದಿಂದ ಮಾಡ್ತಾರೆ. ನಿನ್ನ ಮಕ್ಕಳು ಹುಚ್ಚಿಕೆಂಪರಾಗೇ ಇರ್ತಾರೆ, ನಿನ್ನ ಗಂಟ ಕುಡ್ಕನೇ ಆಗಿರ್ತಾನೆ, ನಿನ್ನ ಹೆಂಡತಿ ಹುಚ್ಚಿಕೆಂಪಿನೇ ಆಗಿರ್ತಾಳೆ. ಅಲೆಲುಯಾ ಅಲೆಲುಯಾ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡೋದಿಲ್ಲ. ದೇವರ ಯಾವ ನಿಯಮಕ್ಕೂ ನಿನ್ನ ಪ್ರಾರ್ಥನೆಯನ್ನು ಖಂಡಿಸಲು ಒಳಪಡೋದಿಲ್ಲ. ಅಲೆಲುಯಾ ಅಲೆಲುಯಾ. ಈಗ ಟಿ ವಿ ಸ್ವಲ್ಪ ಮೇಲೆ ಕೆತ್ತೀನಪ್ಪ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಗೆ, ಆತ್ಮಾಧೀನರು ಮಾತ್ರ ದೇವರಿಗೆ ಮೆಚ್ಚಿಗೆ ಆಗ್ತಾರೆ. ಹಾಗಾದರೆ ಪುನಃ ನಾವು ರೋಮಪುರ 12:1 ಪ್ರಕಾರ ತಗೊಳಕೋದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ನಮ್ಮ ದೇಹಗಳನ್ನು ದೇವರಿಗೆ ನಾವು ಮೀಸಲಾಗಿಟ್ಟಿದ್ದೀವ, ಅಥವಾ ಬೇರೆಯವ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ, ಬೇರೆಯವ್ರ ಬಗ್ಗೆ ಚಾಡಿ ಮಾಡೋದ್ರ ಬಗ್ಗೆ, ಬೇರೆಯವ್ರ ಕುಟುಂಬದ ಒಡೆದಾಕೋದ್ರ ಬಗ್ಗೆ ನಿಮ್ಮ ಮನಸ್ಸು ಇದೆ ಅಂತಾದರೆ ಇವತ್ತೇ ಬಿಟ್ಬಿಡಿ, ಇವತ್ತೇ ಬಿಡಿ. ಅಲೆಲುಯಾ ಅಲೆಲುಯಾ. ಇವತ್ತು ಅದನ್ನು ಬಿಡೋಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮ ಮನಸ್ಸು ಇನ್ನೊಬ್ರಿಗೆ ಒಳ್ಳೇದು ಮಾಡೋಂಗಿರಲಿ, ಇನ್ನೊಬ್ಬರು ಪ್ರಾರ್ಥನೆ ಮಾಡಿ, ಭಕ್ತಿಲಿ ನಡೆಯೋದ್ರ ಸಪೋರ್ಟ್ ಮಾಡಿ. ಅವ್ರನ್ನ ಇನ್ನಷ್ಟು ಭಕ್ತಿಲಿ ನಡೆಯೋದಂಗೆ ಮಾಡೋಕ್ಕೆ ಹೋಗಬೇಡಿ. ಅದು ಮಹಾಪಾಪ, ಮಹಾ ಡೇಂಜರ್. ನೋಡಿ ಇಲ್ಲಿ, ದೇವರಿಗೆ ಶತ್ರುತ್ವವು ಮತ್ತು ದೇವರ ನಿಯಮಕ್ಕೆ ಒಳಗಾಗೋದಿಲ್ಲ.
ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ಹಾಗಾದರೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕಾ? ದಮ್ಮಯ್ಯ ಅಂತ ಹೇಳ್ತೀನಿ, ನಿಮ್ಮ ಕುಟುಂಬದಲ್ಲಿ ಮೊದಲು ಗಂಟೆ ಹೆಂಡ್ತಿರ ಫಸ್ಟ್ ಪ್ರಾರ್ಥನೆ ಮಾಡೋದನ್ನ ಕಲೀರಿ. ಇವತ್ತು ಗಂಟೆ ಹೆಂಡ್ತಿರಲ್ಲಿ ಪ್ರಾರ್ಥನೆ ಇಲ್ಲ. ಗಂಡನ ಕಂಡ್ರೆ ಹೆಂಡ್ತಿಗಾಗೋದಿಲ್ಲ, ಹೆಂಡ್ತಿನ ಕಂಡ್ರೆ ಮಕ್ಕಳಿಗಾಗೋದಿಲ್ಲ. ನಿಮ್ಮ ಪ್ರಾರ್ಥನೆ ಆದಮೇಲೆ ಮಕ್ಕಳು ಸೇರಿಸ್ಕೊಂಡು ಒಂದು ಚಿಕ್ಕದಾಗ ಒಂದು ಆರಾಧನೆ ಮಾಡಿ, ಚಿಕ್ಕದಾಗ ಒಂದು ವಾಕ್ಯ ಕೊಡಿ. ಮಕ್ಕಳಿಗೆ ಜಾಸ್ತಿ ಬಲವಂತ ಮಾಡ್ಕೋಬೇಡಿ, ಯಾಕಂದ್ರೆ ಅವ್ರಿಗೆ ದೇವ್ರ ಮೇಲೆ ಇಂಟ್ರೆಸ್ಟ್ ಇದ್ದಾಗ ಹೋಗ್ತದೆ. ಚಿಕ್ಕದಾಗಿ 1 ಅಧ್ಯಾಯ 2 ಅಧ್ಯಾಯ 3 ಅಧ್ಯಾಯ, ಕೆಲವು ಮನೇಲಿ ಹೇಳ್ತಾರೆ 5 ಅಧ್ಯಾಯ ಓದಲೇಬೇಕು ಮಗನೇ ಅಂತೇಳಿ. ಅವನೇನು ಮಾಡ್ತಾವ, ತಂದೆ ತಾಯಿ ಕಾಟಕ್ಕೋಸ್ಕರ ಓದ್ತಾನೆ. ಇಲ್ಲ, ಪ್ರಾರ್ಥನೆ ಮಾಡು ಬಾ ಮಗನೇ ಅಂತ ಕರಿಬೇಕು. ಕೂರಿಸ್ಕೊಳ್ಳಿ. ಒಂದು ಆರಾಧನೆ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತೇನೆ, ಎಷ್ಟು ಚೆನ್ನಾಗಿ ವಾಕ್ಯ ಓದ್ತೇನೆ ಕೇಳಿ, ಅವಳಿಗೆ ಇನ್ನೊಂದು ಅಧ್ಯಾಯಕ್ಕೆ ನಾವು ಸ್ಟೆಪ್ ತೆಗೆಸ್ಬೇಕು. ನಿಜ ಅಲ್ವಾ? ಬಲವಂತ ಮಾಡಿ ಪ್ರಾರ್ಥನೆ ಮಾಡಿಸ್ಬೇಡಿ, ಪ್ರೀತಿಯಿಂದ ಪ್ರಾರ್ಥನೆ ಮಾಡಿಸಿ. ಆ ಮಕ್ಕಳು ಕೂಡ ಪರಲೋಕದ ಸೇವೆ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಅವರು ಕೂಡ ಶರೀರನ ಬಿಟ್ಟು ಆತ್ಮದಲ್ಲಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೆ. ದಯವಿಟ್ಟು ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ದೇಹ ಭೂಲೋಕದಲ್ಲಿ ಇರೋಂಥದ್ದು ಭೂಲೋಕಕ್ಕೆ ಹೋಗ್ತದೆ, ಅಂದರೆ ಮಣ್ಣಿಂದ ಮಣ್ಣಿಗೆ ಹೋಗ್ತದೆ. ಆದರೆ ನಿಮ್ಮ ಆತ್ಮ ಪರಲೋಕದಿಂದ ಬಂದಿರೋದು, ಅದು ಪರಲೋಕಕ್ಕೆ ಹೋಗ್ಬೇಕಾ? ನೀವು ನಿಮ್ಮ ದೇಹನ ದೇವರಿಗೆ ಮೆಚ್ಚಿಯಾಗೋದ ರೀತಿಯಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ನಾವು ಇವತ್ತಿನಿಂದ ದೇವರು ಮೆಚ್ಚದ ರೀತಿ ನಡೆದು ದೇವರಾಜನ ಮಹಿಮೆಪಡಿಸುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್, ಆಮೇನ್, ಆಮೇನ್. ಅಜ್ಜ ನಿನ್ನ ಪ್ರಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಉಪಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರವೇ ನನ್ನ ಜೀವಮಾನವು ಸದಾ ಸಲ್ಲಿಸುವೆ ಸ್ತೋತ್ರವೇ ನನ್ನ ಜೀವಮಾನವು. ಸತ್ಯಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ, ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ಆತ್ಮನಿಂದ ತುಂಬಿರುವೆ, ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಎಲ್ಲರೂ ಕೈಗಳನ್ನು ಎತ್ತುತ್ತಾ ಸ್ತೋತ್ರ ರಾಜ ಯೇಸು ರಾಜ, 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 ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನ ಉಪಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರವೇ ನನ್ನ ಜೀವಮಾನವು, ನಾ ಸಲ್ಲಿಸುವೆ